ಏನಿದು ಸರ್ ಈ ರೀತಿ ಆಗಕ್ಕೆ ಏನು ಕಾರಣ? ಪ್ರೋಟೀನ್ ವಾಟರ್ ಏನಿದೆ ಅದು ನೀರಾಗಿ ನನ್ನ ಹೊಟ್ಟೆಯಲ್ಲಿ ತುಂಬಿಕೊಂಡಿದೆ. ಈ ಪ್ರೋಟೀನ್ ವಾಟರ್ ಇದ್ರೆ ಒಂದು ಸಮಸ್ಯೆ, ತೆಗೆದ್ರೂ ಒಂದು ಸಮಸ್ಯೆ. 3,55,000 ಒಂದು ಇಂಜೆಕ್ಷನ್. ಈಗ ಆಗಿದೆ ಅಂತ ಗೊತ್ತಾದಾಗಿಂದ ಯಾರು ನಿಮಗೆ ಕಾಲ್ ಮಾಡಿದ್ದಾರೆ ಸರ್? ಸುಮ್ಮನೆ ಬೇರೆಯವ್ರದೆಲ್ಲ ಹೆಸರು ಹೇಳ್ಬಿಟ್ಟು ಇನ್ನೊಬ್ಬರಿಗೆ ಮುಜುಗರ ಆಗುವ ಹಾಗೆ ಮಾಡೋದು ಬೇಡ. ದರ್ಶನ್ ಸರ್ ಇವಾಗ ಸಹಾಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಅವರ ಅಭಿಮಾನಿಗಳ ಕಡೆಯಿಂದ ಏನಾದ್ರು ಸಹಾಯ ಆಗ್ತಿದೆ? ಒಂದ್ ರೀತಿಗೆ ದರ್ಶನ್ ಅವರು ಇರೋದಿದ್ರು ಇಂಥ ಪರಿಸ್ಥಿತಿ ಬರಬಾರ್ದು. ರಿಲೀಸ್ ಆಗಿದೆ ವಿಷ್ಣುವರ್ಧನ, ಅದರಿಂದ ಬಂದಿದ್ದಂತಹ ಅಮೌಂಟ್ ಇಂದ ಹರೀಶ್ ರೈ ಅವರ ಕುಟುಂಬಕ್ಕೆ ಕೊಡ್ತೀನಿ ಅಂತ ಅವ್ರು ಹೇಳಿದಾರ. ಸುಮ್ಮನೆ ಆದ್ರೂ ಖಾತೆ ಕಟ್ಟುವ, ಅವರ ಬೆಳೆ ಕಳ್ಬಿಸ್ಕೊಂಡು. ಪುಷ್ಪಮ್ಮ ಕಾಲ್ ಮಾಡಿದ್ರ, ಮಾತಾಡಿದ್ರ? ನಿಮ್ಮ ಪರಿಸ್ಥಿತಿ ಏನು ಅದು ನೋಡ್ಕೊಳ್ಳಿ ಮೊದಲು, ಆಮೇಲೆ ನೋಡೋಣ. ಮುಂದೆ ತುಂಬ ಇದೆ ಕೆಲಸಗಳು, ಮುಂದೆ ನೋಡೋಣ. ನನ್ನ ಆರೋಗ್ಯ ಸಮಸ್ಯೆ ಇರುವಾಗ ನೀವು ಏನಾದರೂ ಹೆಚ್ಚಿಗೆ ಮಾತಾಡಿದರೆ ನನ್ನ ಪರಿಸ್ಥಿತಿ ಏನಾಗ್ಬೋದು. ಸಹಾಯ ಮಾಡದಿದ್ರೂ ಪರವಾಗಿಲ್ಲ, ಈ ಥರ ಜೀವನಕ್ಕೆ ತೊಂದರೆ ಕೊಡ್ತೀನಿ. ಏನೆಲ್ಲ ಕುಡಿದು ಮಜಾ ಮಾಡಿ ಹಾಳು ಮಾಡಿಬಿಟ್ಟೆ, ನೋ ಹರ್ಟ್ ಆಗುತ್ತೆ. ನೀವು ಮುತ್ತಪ್ಪ ರೈ ಅವರ ತಮ್ಮನ ಅಥವಾ ಫ್ರೆಂಡ ಸರ್? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೇನೆ ನಮ್ಮೆಲ್ಲರ ಪ್ರೀತಿಯ ಹರೀಶ್ ರಾಯ್ ಸರ್ ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾ KGFನಲ್ಲಿ KGF ಚಾಚಾ ಅಂತಾನೆ ಫೇಮಸ್ ಆಗಿರುವಂಥ ಹರೀಶ್ ರಾಯ್ ಕ್ಯಾನ್ಸರ್ ಮಹಾಮಾರಿ ಆವರಿಸಿರುವಂಥದ್ದು. ಸದ್ಯಕ್ಕೆ ನಿಮ್ಮೆಲ್ರಿಗೂ ಕೂಡ ಈ ವಿಚಾರ ಗೊತ್ತೇ ಇದೆ. ಸದ್ಯಕ್ಕೆ ನಾನು ಅವ್ರನ್ನ ಹುಡ್ಕೊಂಡು ಬಂದಿದ್ದೀನಿ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ಹೇಗಿದ್ದೀರಾ ಅಂತ ಕೇಳೋಕ್ಕೂ ನನಗೆ ಬೇಸರ ಆಗ್ತಿದೆ. ನಿಮ್ಮ ಕಣ್ಣಂಚಲ್ಲಿರುವಂತಹ ನೋವು ಗೊತ್ತಾಗ್ತಾ ಇದೆ. ಸೊ ನಿಮ್ಮನ್ನು ಪ್ರೀತಿಸೋ ಜೀವಗಳು ಕೂಡ ಇದ್ದಾರೆ. ಸೊ ನಾನು ಅವರಿಗೋಸ್ಕರ ಕೇಳ್ತಿದ್ದೀನಿ, ಹೇಗಿದ್ದೀರಾ ಸರ್? ಆರೋಗ್ಯ ಹೇಗಿದೆ? ಹೇಗೆ ಗೊತ್ತಾಯಿತು ನಿಮಗೆ? ಹಾಗೆ ಈಗ ಯಾವ ಹಂತದಲ್ಲಿದೆ? ಮೊದಲನೇದಾಗಿ ನ್ಯಾಷನಲ್ TV ವೀಕ್ಷಕರಿಗೆ, ಸಿಬ್ಬಂದಿ ವರ್ಗದವರಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇವತ್ತು ನನಗಿರೋ ಈ ಕಷ್ಟವನ್ನು, ತೊಂದರೆಗಳನ್ನೆಲ್ಲ ಜನರಿಗೆ ಕಲ್ಪಿಸಿ ಅವರಿಂದ ಆಗುವಷ್ಟು ಸಹಾಯ ನನಗೆ ಸಿಗುವಾಗೆ ಬಂದು ಮಾಡ್ತಾಯಿದ್ದೀರ. ಅದರಿಂದಾಗಿ ಎಲ್ಲ ಸಮಸ್ತ ಜನತೆಗೆ ಯಾರೇ ಸಹಾಯ ಮಾಡಲಿ ಅಥವಾ ಒಂದು ಆಶೀರ್ವಾದ ಮಾಡಿದವರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಇವತ್ತು ಹೆಚ್ಚಾಗಿ ನಿಮಗೆ ಗೊತ್ತು ನನ್ನ ಪರಿಸ್ಥಿತಿ, ಮತ್ತೆ ಸ್ವಲ್ಪ ಕ್ಯಾನ್ಸರ್ ಉಲ್ಬಣ ಆಗಿದೆ. ಹೊಟ್ಟೆಗೆ ಬಂದು ಸ್ಪ್ರೆಡ್ ಆಗಿದೆ. ಅದು ಹೊಟ್ಟೆಗೆ ಸ್ಪ್ರೆಡ್ ಆದ್ರಿಂದಾಗಿ ಅಲ್ಲಿ ಇನ್ಫೆಕ್ಷನ್ ಆಗಿ ದೇಹದಲ್ಲಿರುವ ಪ್ರೋಟೀನ್ ವಾಟರ್ ಏನಿದೆ ಅದು ನೀರಾಗಿ ನನ್ನ ಹೊಟ್ಟೆಯಲ್ಲಿ ತುಂಬಿಕೊಂಡಿದೆ. ಜಾಸ್ತಿ ನೀರು ತುಂಬಿಕೊಂಡಷ್ಟು ಉಸಿರಾಟ ಸಮಸ್ಯೆ. ಸೊ ಆವಾಗ ನೀರನ್ನು ನಾವು ಹೊಟ್ಟೆಯಿಂದ ಹೋಲ್ ಮಾಡಿ ತೆಗಿತಾರೆ. ತೆಗೆದ್ರೆ ದೇಹದಲ್ಲಿ ಪ್ರೋಟೀನ್ ಕಮ್ಮಿ ಆಗ್ತದೆ, ಮೈಕೈ ನಡುಕು, ಶಕ್ತಿ ಇರೋದಿಲ್ಲ. ಅದು ಪ್ರಾಬ್ಲಮ್. ಈ ಪ್ರೋಟೀನ್ ವಾಟ್ರ್ ಇದ್ದರೆ ಒಂದು ಸಮಸ್ಯೆ, ತೆಗೆದ್ರೂ ಒಂದು ಸಮಸ್ಯೆ. ಈ ರೀತಿಯಾಗಿ ತೊಂದರೆ ಅನುಭವಿಸ್ತಾ ಇದ್ದೀನಿ. ಆದರೂ ಒಂದು ಧೈರ್ಯ ಇದೆ, ಇದನ್ನು ನಾನು ಏನು ಚೇತರಿಸ್ಕೊಂಡು ಹೊರಗೆ ಬರ್ತೀನಿ ಅಂತ. ಜನ ನನಗೆ ಮಾನಸಿಕವಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಸರ್, ಆ ಫೋಟೋದಲ್ಲಿ ನಿಮ್ಮನ್ನು ನೋಡಿದಂಥವರು ನಾವು ಈ ಸ್ಥಿತಿಯಲ್ಲಿ ನಿಮ್ಮನ್ನು ನೋಡೋಕ್ಕೆ ಬಹಳ ಬೇಜಾರಾಗ್ತಿದೆ. ಆದಷ್ಟು ಬೇಗ ನೀವು ಹುಷಾರಾಗ್ತೀರಾ. ಹಾಗೆ ಇವಾಗ ಯಾವ ಹಂತದಲ್ಲಿದೆ ಸರ್? ಅಂದರೆ ಅಂಥದ್ದು ಯಾವ ಹಂತ ಅಂದರೆ, ಮೊದಲು ಸ್ಟಾರ್ಟಿಂಗಲ್ಲಿ 4th ಸ್ಟೇಜಲ್ಲಿ ಇದ್ದೆ. ಇವತ್ತು ಏನು ಹೇಳಿಲ್ಲ ಡಾಕ್ಟ್ರು, ಸ್ಟೇಜ್ ಅಂತ ಏನು ಹೇಳಿಲ್ಲ. ನೀರು ಸ್ಪ್ರೆಡ್ ಆಗಿದ್ದಾಗಿ ಸ್ಕ್ಯಾನ್ ಮಾಡಿ ನೋಡಿದ್ದಾರೆ, ಪೆಟ್ ಸ್ಕ್ಯಾನ್ ಅಂತ ಮಾಡ್ತಾರೆ, ನೋಡಿದ್ದಾರೆ. ಅದರಲ್ಲಿ ಹೊಟ್ಟೆಗೆ ಕ್ಯಾನ್ಸರ್ ಬಂದು ತಲುಪಿದೆ. ಆ ಇನ್ಫೆಕ್ಷನ್ನೇ ನನಗೆ ಪ್ರಾಬ್ಲಮ್. ಟ್ಯಾಬ್ಲೆಟ್ಸ್ ಬೇರೆ ಸ್ಟಾರ್ಟ್ ಮಾಡಿದ್ದಾರೆ, ಬೇರೆ ಟ್ಯಾಬ್ಲೆಟ್ಸ್ ಪವರ್ ಜಾಸ್ತಿ. ಆ ಪವರಿಂದ ಈಗ ಮಾತಾಡಲಿಕ್ಕೆ ಆಗೋದಿಲ್ಲ. ನಾಲಿಗೆಲ್ಲ ಹೊಡೆದಿದೆ, ಗಾಯ ಆಗಿದೆ. ಕಿಡ್ನಿ ಸ್ವಲ್ಪ ವೇರಿಯೇಷನ್ ಆಗಿದೆ. ಲಿವರು, ಕಿಡ್ನಿ ಎಲ್ಲ ಒಂದಕ್ಕೊಂದು ಸಂಬಂಧ ಇದೆ. ಏನಂದರೆ ಈಗ ತೊಗೊಂಡಿರೋ ಮಾತ್ರೆಗಳು ತುಂಬ ಪವರ್ಫುಲ್, ತುಂಬ ಏನು ಅದರಿಂದ ಕಷ್ಟ ಅನುಭವಿಸ್ಬೇಕು. ಇವಾಗ ಏನು ಹೇಳ್ತಿದ್ದಾರೆ ಡಾಕ್ಟ್ರು ಅಂದರೆ, ಬೇರೆ ಒಂದು ಇಂಜೆಕ್ಷನ್ನು ಇದೆ ಇದಕ್ಕೆ, ಅದನ್ನು ನಾವು ಟ್ರೈ ಮಾಡುವಂತ. ಟ್ರೈ ಮಾಡಿ ನೀವು, ಅದು ಟ್ರೈ ಮಾಡಿದರೆ ಸ್ವಲ್ಪ
ಸ್ವಲ್ಪ ಅಲ್ಲ, ಬೇಗ ಇದರಿಂದ ಹೊರಗೆ ಬರ್ಬೋದು ಅಂತ ಡಾಕ್ಟ್ರು ಭರವಸೆ ಕೊಟ್ಟಿದ್ದಾರೆ. ಬಾಲಿವುಡಲ್ಲಿ ಒಂದು ಸ್ಟಾರಿಗೆ ಕ್ಯಾನ್ಸರ್ ಆದಾಗ ಈಗ ಅದೇ ಇಂಜೆಕ್ಷನ್ ಕೊಟ್ಟಿರೋದು. ಅವರು ಗುಣಮುಖ ಆಗಿದ್ದಾರೆ. ಸೊ ನೀವು ಕೂಡ ಇದನ್ನು ಪ್ರಯತ್ನ ಮಾಡಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಆದರೆ ಏನಂದರೆ ಕಾಸ್ಟ್ಲಿ ಅದು, 3,55,000 ಒಂದು ಇಂಜೆಕ್ಷನ್. ಹೌದು. ಸೊ ಅದು ಎಷ್ಟು ಬೇಕಾಗ್ಬೋದು ಅಂದರೆ, ಈಗ ಸ್ಟಾರ್ಟ್ ಮಾಡಿದರೆ 21 ದಿನಕ್ಕೆ ಒಂದು ಇಂಜೆಕ್ಷನ್, ಮತ್ತು 21 ದಿನಕ್ಕೆ ಒಂದು, ಮತ್ತು ಅಂದರೆ 63 ದಿನ ಆಗುತ್ತೆ. 63 ದಿನದಲ್ಲಿ 3 ಇಂಜೆಕ್ಷನ್, ಒಂದು ಸೈಕಲ್ ಅದು. ಅದಕ್ಕೆ ಮುಂದೆ ಎಷ್ಟು ಬೇಕಾಗುತ್ತೆ ಅಂತ ನಮ್ಮ ದೇಹದ ಮೇಲೆ ಡಿಪೆಂಡ್. ಬೇರೆಯವರೆಲ್ಲ ಸಾಧಾರಣ 17ರಿಂದ 20 ಇಂಜೆಕ್ಷನ್ ಸಾಧಾರಣ ಆಗಿದೆ ಕೆಲವರಿಗೆಲ್ಲ. ನಿಮ್ಮ ದೇಹಕ್ಕೆ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ, ಎಷ್ಟು ಆಗ್ಬೋದು ಅದು ಇದು. ಬಟ್ ಮೆಡಿಸಿನ್ ಮೇಲೆ ನಾವು ಹೇಳ್ಬೋದು, ತುಂಬ ಜನರಿಗೆ ಒಳ್ಳೆ ವರ್ಕ್ ಆಗಿದೆ, ಇದನ್ನು ನೀವು ಟ್ರೈ ಮಾಡಿ ಅಂತ ಇವಾಗ ಹೇಳಿದ್ದಾರೆ. ಸೊ ಅದರಿಂದಾಗಿ ಸ್ವಲ್ಪ ಡಾಕ್ಟ್ರ್ ಕೊಟ್ಟ ಭರವಸೆ ಮೇಲೆ ನಾನು ಈಗ ಸ್ವಲ್ಪ ಹಣದ ಖರ್ಚು ತುಂಬ ಇರೋದ್ರಿಂದ ಇಂಡಸ್ಟ್ರಿಯಲ್ಲಿ ಸಹಾಯ ಕೇಳಿ ಅಂತ ಅಲ್ಲೂ ಕೂಡ ಡಾಕ್ಟ್ರೇ ಸಜೆಷನ್ ಕೊಟ್ಟಿರೋದು. ಎಲ್ಲ ಹೊರಗಡೆ ಕೇಳಿ ಯಾರಾದರೂ ಖಂಡಿತ ಮಾಡ್ತಾರೆ, ಪ್ರಾಬ್ಲಮ್ ಇರೋದಿಲ್ಲ ಅಂತೇಳಿ. ಸೊ ಈಗ ನಾನು ಅದನ್ನೇ ಪ್ರಯತ್ನ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಸದ್ಯದಲ್ಲೇ ಇಂಜೆಕ್ಷನ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸರ್, ನಾನು ನಿಮ್ಮ ಕಾಲುಗಳನ್ನು ಗಮನಿಸಿದೆ. ಅಂದರೆ ನಾನು ವಿಡಿಯೋದಲ್ಲಿ ನೋಡಿದಾಗ ಈ ಕಾಲು ಅದೇನೋ ಪ್ಲಾಸ್ಟಿಕ್ದು ಏನಾದರೂ ಹಾಕಿದಾರೇನೋ ಅಂತ ಅಂದ್ಕೊಂಡೆ. ಬಟ್ ರಿಯಲ್ ಆಗಿ ನೋಡಿದಾಗ ಇದು ರಿಯಲ್ ಆಗೇ ಆಗಿರೋದು ಕಾಲು. ಅಂದರೆ ಇದು ಬೇರೆ ಅಂಗಾಂಗಗಳಿಗೂ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಏನಾದರೂ ಇದೆಯಾ, ಅಥವಾ ಏನಿದು ಸರ್ ಈ ರೀತಿ ಆಗಕ್ಕೆ ಏನು ಕಾರಣ? ಕಿಡ್ನಿ ಎಲ್ಲ ವೇರಿಯೇಷನ್ ಆಯ್ತಲ್ಲ, ದೇಹದ ನೀರುಗಳು ಪ್ರೋಟೀನ್ ವಾಟ್ರ್ ಏನಿದೆ ಅದು ಈ ಥರ ಎಲ್ಲ ಸ್ಪ್ರೆಡ್ ಆಗಿದೆ. ಅದೆಲ್ಲ ಏನು ವಾಟ್ರ್ ಇದೆ ಸಪ್ರೇಟ್ ಆಗೋದು ದೇಹದಲ್ಲಿ. ಎಲ್ಲೆಲ್ಲಿ ಬ್ಲಡ್ಡಲ್ಲಿ ಪ್ರೋಟೀನ್ ಇರ್ತದೆ ಅದು ಸಪ್ರೇಟ್ ಆಗುತ್ತೆ. ಬಟ್ ಬಿಟ್ಟರೆ ಅದು ಎಲ್ಲ ಕಡೆಯೂ ಬೇರೆ ಬೇರೆ ಕಡೆಯೂ ಮುಂದೆ ಸ್ಟಾರ್ಟ್ ಆಗ್ತದೆ ಮುಂದಿನ ದಿನದಲ್ಲಿ. ಅದು ಮತ್ತು ಲಂಗ್ಸು, ಎದೆ ಭಾಗ, ಈಗ ಹೊಟ್ಟೆ ಭಾಗ, ಎದೆಯಿಂದ ಕೆಳಗೆ ಹೊಟ್ಟೆ ಭಾಗದಿಂದ ಕೆಳಗೆಲ್ಲ ಸ್ಟಾರ್ಟ್ ಆಗಿದೆ. ಏನೇನೋ ಆಗ್ಬೋದು, ಇಲ್ಲ ಅಂತ ಹೇಳಿಲ್ಲ. ಈ ಥರ ಎಲ್ಲ ಆಗುವಂಥ ಅದು ಗುಣ ಆಗೋದಿದ್ದರೆ ಅದರ ಮೊದಲು ನಾನು ಇದನ್ನು ಸ್ಟಾರ್ಟ್ ಮಾಡಬೇಕು. ಸರ್, ಅಂದರೆ ನಿಮಗೆ ಊಟ ಎಲ್ಲ ಸೇರುತ್ತಾ? ಅಂದರೆ ಪವರ್ ಆಗಿರೋ ಟ್ಯಾಬ್ಲೆಟ್ ತೊಗೋಬೇಕು ಅಂದ್ವಿ, ಊಟ ಎಲ್ಲ ತಿನ್ಲಿಕ್ಕೆ ಸೇರುತ್ತಾ? ಊಟ ಎಲ್ಲ ತಿನ್ಕೊಂಡು ಆರಾಮಾಗಿದ್ದೀರಾ? ಇಲ್ಲ, ಊಟ ತಿನ್ಕೊಂಡು ಬಾಯಲ್ಲಿ ನಾಲಿಗೆಲ್ಲ ಇದೆಲ್ಲ ಗಾಯ ಆಗಿದೆಲ್ಲ, ಒಡೆದೋಗಿದೆ, ಇಲ್ಲೆಲ್ಲ ಗಾಯಗಳಾಗಿದೆ. ಅದು ತಿನ್ನೋಕ್ಕಾಗೋದಿಲ್ಲ, ಖಾರ ತಿನ್ನೋಕ್ಕಾಗೋದಿಲ್ಲ. ಆಮೇಲೆ ಇದರಿಂದಾಗಿ ಏನಾಗಿದೆ, ಈಗ ಉಪ್ಪಿನ ಐಟಮ್ ನನ್ನ ದೇಹದಲ್ಲಿ ಇಲ್ಲ. ಅಂದರೆ ನನಗೆ ದೇಹಕ್ಕೆ ಯಾವುದೇ ನೀವು ಊಟ ಮಾಡಿದರೆ ಸಾಂಬಾರಲ್ಲಿ ಇರುವಂಥ ಉಪ್ಪು ನನಗೆ ರುಚಿ ಬರ್ತಾಯಿಲ್ಲ. ಈಗ ಸಪ್ಪೆ ಇದೆ ನನ್ನ ಬಾಯಿ, ನೀವು ಏನೇ ಕೊಟ್ರು ನೀವು ಮಾಡೋ ಆಹಾರದಲ್ಲಿ ಉಪ್ಪೆಲ್ಲ ಇರುತ್ತಲ್ವ, ಆ ಆಹಾರ ನಾನು ತಿಂದರೆ ನನಗೆ ಉಪ್ಪೇ ಇರೋದಿಲ್ಲ ದೇಹದಲ್ಲಿ. ಇದರ ಮೇಲೆ ಉಪ್ಪು ಹಾಕೋಬಾರ್ದು ಹೇಳಿದ್ದಾರೆ. ನಿಮಗೆ ಇಲ್ಲ ಅಂತೇಳಿ ಎಕ್ಸ್ಟ್ರಾ ಉಪ್ಪಾಗಲಿ ಉಪ್ಪಿನಕಾಯಿ ಆದರೆ ಹಾಕೋಬಾರ್ದು, ಜಾಸ್ತಿ ಆಗ್ಬಿಡ್ತದೆ. ಏನು ಹಂಗೆ ಬೇರೆ ತಿನ್ಬೋದು, ಸೇರೋದೇ ಇಲ್ಲ. ಈಗ ಊಟ ಮಾಡಬೇಕಾದ್ರೆ ಸಾಂಬಾರು ಉಪ್ಪು ನನಗೆ ಕಾಣೋದಿಲ್ಲ, ನಿಮಗೆ ಸರಿಯಾಗಿರ್ತದೆ. ಹಾಗಂತ ನೀವು ಎಷ್ಟೋ ಉಪ್ಪು ಹಾಕೋಬಾರ್ದು, ಅದು ಮತ್ತೆ ತೊಂದರೆ ಆಗ್ತದೆ ಸಾಲ್ಟ್ ಐಟಮ್ ಅಂತ. ಸ್ವಲ್ಪ ಅದೇ ಕಷ್ಟ ಆಗ್ತದೆ, ಸದ್ಯಕ್ಕೆ ಅನುಭವಿಸ್ಬೇಕು, ಎದುರಿಸ್ಬೇಕಾಗುತ್ತೆ. ಹೌದು ಹೌದು, ಕಷ್ಟ ಆಗಿದೆ. ಸರ್, ಇದು ಕಂಪ್ಲೀಟ್ ಆಗಿ ಚಿಕಿತ್ಸೆಗೆ ಎಷ್ಟು ದುಡ್ಡು ಆಗಬಹುದು ಅಂತ ಹೇಳಿದ್ದಾರೆ ಡಾಕ್ಟರ್? ಬರೇ ಇಂಜೆಕ್ಷನ್ ಇದಕ್ಕೇ ನನ್ನ ಅಂದಾಜಲ್ಲಿ 70ರಿಂದ 80 ಲಕ್ಷ, ಪ್ಲಸ್ 1.5 ವರ್ಷ ಬೇರೆ ಎಲ್ಲ ಖರ್ಚುಗಳು, ನಮ್ಮದು ಖರ್ಚುಗಳು, ಫ್ಯಾಮಿಲಿ ಖರ್ಚು ಎಲ್ಲ ಇರ್ತದೆ. ಅದನ್ನು ನೋಡ್ಕೋಬೋದು. ಬಟ್ ಮೊದಲು ಇಂಜೆಕ್ಷನ್ಗೆ ರೆಡಿ ಮಾಡಿ ಅಂತ ಡಾಕ್ಟ್ರು ಕೂಡ ಹೇಳೋದು. ಈಗ ಇಂಜೆಕ್ಷನ್ಗೆ 3,50,000 ಜೊತೆಗೆ ಟ್ಯಾಬ್ಲೆಟ್ ತೊಗೊಳಿಕ್ಕಿದೆ ಇದರದ್ದು. ಆಮೇಲೆ ಇಂಜೆಕ್ಷನ್ಸ್, ಮೆಲ್ಬೋನ್ ಇಂಜೆಕ್ಷನ್, ಏನದು ಪ್ರೋಟೀನ್ ಇಂಜೆಕ್ಷನ್ ಇದೆ, ಅದು ತೊಗೋಬೇಕು. ಅದು ಪ್ರೋಟೀನ್ ತುಂಬಲಿಕ್ಕೆ, ದೇಹದಲ್ಲಿ ಪ್ರೋಟೀನ್ ಅಂಶ ಇಲ್ಲ ಈಗ, ಅದರಿಂದಾಗಿ ಮೈಯಲ್ಲಿ ದೇಹದಲ್ಲಿ ಶಕ್ತಿಗಳು ಕಡಿಮೆ ಇರೋದು, ಅದು ತೊಗೋಬೇಕು. ಅದೆಲ್ಲ ಚಿಕ್ಕ ಪುಟ್ಟದ್ದು, ಅದೆಲ್ಲ ಒಂದೊಂದು ಇಂಜೆಕ್ಷನ್ಗೆಲ್ಲ 10,000 15,000 ಇರುತ್ತೆ, ಪ್ಲಸ್ ಒಂದು ಟ್ಯಾಬ್ಲೆಟ್ಸ್ಗಳಿಗೆ. ಬಟ್ ದೊಡ್ಡ ಮೇಜರ್ ಅಂದರೆ ಇದು ನಮ್ಮದು ಕ್ಯಾನ್ಸರ್ ಟ್ರೀಟ್ಮೆಂಟ್. ಸರ್, ಇವಾಗ ಎಷ್ಟು ಖರ್ಚಾಗಿದೆ? ಅಲ್ಲ, ಅದು ನಾನು ಮೊನ್ನೆಯಿಂದ ಸೈಡ್ ಅದೆಲ್ಲ ಇಲ್ಲೇ ಸೇರಿದ್ದು, ತುಂಬ ದೊಡ್ಡದಲ್ಲ, ಮುಂದೆ ತುಂಬ ದೊಡ್ಡದ ರೀತಿಯಲ್ಲಿ ಖರ್ಚಿದೆ.
ನಮ್ಮ ಕರ್ನಾಟಕದಲ್ಲಿರೋದು 6 ಕೋಟಿ ಜನ. ನಿಮಗೆ ಆಗುವಂತಹ ಬಿಲ್ ಬಂದ ಹಾಸ್ಪಿಟಲಿಂದು 70 ರಿಂದ 80 ಲಕ್ಷ ಅಂತೀರಾ. ಖಂಡಿತವಾಗ್ಲೂ ನಮ್ಮ ಕನ್ನಡಿಗರು ನಿಮ್ಮನ್ನ ಉಳಿಸ್ಕೊಳ್ತಾರೆ. ಸರ್ ನೀವೇನು ಬೇಜಾರು ಮಾಡ್ಕೋಬೇಡಿ. ಹಾಗೆಯೇ ಆರೋಗ್ಯನೂ ಕೂಡ ಕಾಪಾಡ್ಕೊಳ್ಳಿ. ಸರ್ ಇವಾಗ ನೆರವು ಅಂತ ಬಂದಾಗ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಜನರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಈಗೆಲ್ಲ ನಿಮ್ಮನ್ನ ಯಾರು ಸಂಪರ್ಕ ಮಾಡಿದ್ದಾರೆ, ಹೀಗಾಗಿದೆ ಅಂತ ಗೊತ್ತಾದಾಗಿಂದ ಯಾರು ನಿಮಗೆ ಕಾಲ್ ಮಾಡಿದ್ದಾರೆ ಸರ್? ಒಂದು 3-4 ಡೇಸ್ ಆಯಿತು. ಧ್ರುವ ಸರ್ಜಿ ಅವ್ರದ್ದು ಕಾಲ್. ಅವ್ರ ಹುಡುಗ ಬಂದಿದ್ರು, ಹೇಳಿಲ್ಲ, ಮನೆ ಬರೋವರೆಗೆ ಹೇಳಿಲ್ಲ. ಮನೆಗೆ ಬಂದಮೇಲೆ ಅಣ್ಣ ಒಂದು ಕಾಲ್ ಬರುತ್ತೆ ಅಣ್ಣ ಮಾತಾಡಿ. ಸರಿ, ನಂಗೆ ಗೊತ್ತಿಲ್ಲ ಯಾರು ಹೇಳ್ಬೋದು. ಒಂದು 2 ನಿಮಿಷ ಕಾಲ್ ಮಾಡಿದರು. ಅಲ್ಲಿಂದ ಜೈ ಆಂಜನೇಯ ಅಂತ ಗೊತ್ತಾಗೋಯ್ತು. ನಾನು ಶಾಕ್. ನಾನು ಒಮ್ಮೆಲೆ ಕೇಳಿದೆ, ನನಗೆ ನಂಬಲಿಕ್ಕೆ ಆಗ್ತಿಲ್ಲ. ಅಣ್ಣ ಇಲ್ಲಣ್ಣ, ನಿಮ್ಮದು ಇಂಟರ್ವ್ಯೂ ನೋಡಿದೆ, ಬೇಜಾರಾಗೋಯ್ತು ಅಣ್ಣ. ಈಗ ಏನು ಪರಿಸ್ಥಿತಿ ನಿಮ್ಮದು ಅಂತ ಅಂದರು. ನಾನು ಹೀಗೀಗೆ ಕಿದುವಾಯಿದ್ದೀನಿ, ಹಿಂಗಾಗಿದೆ, ಡಾಕ್ಟ್ರು ಸಲಹೆ ಕೊಟ್ಟಿದ್ದಾರೆ. ಸರಿ, ಹಾಗಾದರೆ ನಾನು ನಮ್ಮದು ಆತ್ಮೀಯರು ಮಣಿಪಾಲ್ ಹಾಸ್ಪಿಟಲ್ ಡಾಕ್ಟ್ರು ಇದ್ದಾರೆ, ನೀವು ನಾಳೆ ನಾಡದಲ್ಲಿ ಅಡ್ಮಿಟ್ ಆಗಿ ಅದು ಏನು ಬರ್ತದೆ ನಾನು ನೋಡ್ಕೊಳ್ತೀನಿ, ಸ್ವಲ್ಪ ಟೆನ್ಷನ್ ಮಾಡ್ಕೊಬೇಡಿ ಅಣ್ಣ, ನಾನು ಇರ್ತೀನಿ ಜೊತೆಯಲ್ಲಿ. ನಾನು ಹೇಳಿದೆ, ಖುಷಿ ಆಯಿತು. ಆದರೆ ನಾನು ಆಲ್ರೆಡಿ ಈಗ ಕಿದ್ವಾಯಲ್ಲಿ ಟ್ರೀಟ್ಮೆಂಟ್ ಅಂತ ಸ್ಟಾರ್ಟ್ ಆಗಿದೆ. ಅಂದರೆ ಇಷ್ಟು ದಿವಸ ಇದ್ದೆ, ಈ ಇಂಜೆಕ್ಷನ್ದು ಸ್ಟಾರ್ಟ್ ಆಗಬೇಕಷ್ಟೇ. ಸಡನ್ನಾಗಿ ಹೇಗೆ ಬಿಟ್ಟು ಬರೋದು, ಏನು ಅದು ಕಷ್ಟ ಆಗ್ತದೆ. ಅಂದರೆ ಇಷ್ಟು ಫಸ್ಟಿಂದ ನನ್ನ ಟ್ರೀಟ್ಮೆಂಟ್ ಮಾಡ್ತಿದ್ದೆ ಡಾಕ್ಟ್ರ್ ಅಲ್ವಾ. ಹೌದಾ, ಸರಿ, ಹಾಗಾದರೆ ನಾನು ಆದರೂ ನಿಮ್ಮ ಬಗ್ಗೆ, ನಿಮ್ಮ ಇದ್ರ ಬಗ್ಗೆ ನಮ್ಮ ಡಾಕ್ಟರ್ ಅವ್ರಿಗೆ ಗೊತ್ತು, ಅವ್ರು ಯಾರೋ ಅವ್ರು ಫೇಮಸ್ ಡಾಕ್ಟರ್ ಇದ್ದಾರೆ, ಅವ್ರ ಬಗ್ಗೆ ನಾನು ಮಾತಾಡ್ತೀನಿ. ಅವ್ರ ಹತ್ರ ನಿಮ್ಮ ಬಗ್ಗೆ ಟಚ್ ಇರ್ತದೆ, ಅವ್ರಿಗೆ ಗೊತ್ತಿರ್ತದೆ. ನಿಮಗೆ ಕಿದುವಲ್ಲೇ ಇದಾಗಬೇಕಾದ್ರೆ ಅಲ್ಲೇ ಆಗಿ, ನಾನು ನಿಮ್ಮ ಜೊತೆಗೆ ಇರ್ತೀನಿ, ಹೆದರಬೇಡಿ, ಕಣ್ಣೀರು ಹಾಕಬೇಡಿ. ಹಾಂ ಆಯಿತು. ಅದೊಂದು ನನಗೆ ಭಾಳ ಸಂತೋಷ ಆಯಿತು. ಸರ್ಜಾ ಕುಟುಂಬದಿಂದ ಒಂದು, ಆಮೇಲೆ ನಾನು ಅಷ್ಟು ಅವ್ರ ಹತ್ರ ಫಿಲ್ಮ್ ಆ್ಯಕ್ಟ್ ಮಾಡಿಲ್ಲ, ಅಷ್ಟೊಂದು ಕ್ಲೋಸ್ನೆಸ್ ಇರಲಿಲ್ಲ. ಅವ್ರ ಅಣ್ಣ ಜೊತೆಗಿತ್ತು. ಅವರ ಬರ್ಡೇಗೆ ಹೋಗಿದೆ, ಅವ್ರ ಬರ್ಡೇಗೆ ಒಂದು ಸರಿ ಹೋಗಿದೆ, ಒಂದು 5-6 ವರ್ಷ, 4-5 ವರ್ಷದ ಹಿಂದೆ. ಇವತ್ತು ಇಂಥ ಸ್ಥಿತಿಯಲ್ಲಿ ಬಂದು ನನಗೆ ಸಪೋರ್ಟಾಗಿ ನಿಲ್ತಾರೆ. ಒಂದು ಆವತ್ತಿನ ನನ್ನ ಮೈಂಡೂ ಚೇಂಜ್. ಅದ್ರ ಜೊತೆಗೆ ಯಶ್ ಅವರು ಬಂದಿದ್ದಾರೆ. ಅವ್ರದ್ದೊಂದು ಪ್ರಾಬ್ಲಮ್ ಏನಂದರೆ, ಅವರು ಹೇಳಕ್ಕೆ ಬಿಡೋದಿಲ್ಲ. ಈ ಸರಿ ಅವರ ಸ್ನೇಹಿತರು, ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ, ಮೆಸೇಜ್ ಹಾಕಿದರು, ನಮ್ಮ ಹುಡುಗ ಇದ್ದಾರೆ, ಬರ್ತಾರೆ, ಧೈರ್ಯವಾಗಿರಿ, ಇದ್ದೀನಿ, ನಾನು ಹೇಳಿದ್ರೆ ನಾನು ಇದ್ದೀನಿ. ಮೆಸೇಜ್ ಹಾಕಿದ್ದಾರೆ. ಅವ್ರ ಪರ್ಸನಲ್ ಇದರಿಂದ ಅವರ ಸ್ನೇಹಿತರು ಬಂದು, ನಾವು ಇದ್ದೀವಿ, ನಮಗೆ ಈ ಅವರೊಬ್ಬರು ಸ್ನೇಹಿತರು ಕಿದ್ವಾಯಿ ಹಾಸ್ಪಿಟಲ್ ಇದ್ದಾರೆ, ಅವರ ಸ್ನೇಹಿತರ ಡಾಕ್ಟ್ರ್ ಒಬ್ಬರು, ಅವರು ಮೆಸೇಜ್ ಹಾಕಿದ್ದಾರೆ, ಹರೀಶ್ ರಾಯ್ಗೆ ಏನೋ ಪ್ರಾಬ್ಲಮ್ ಇದೆ, 3-4 ಸರಿ ಅಡ್ಮಿಟ್ ಆಗಿದೆ ಅಂತ. ಸೊ ಅದನ್ನು ಅವರ ಸ್ನೇಹಿತ ಯಶ್ ಅವ್ರಿಗೆ ತಿಳಿಸಿದ್ದಾರೆ. ಸೊ ವಿಚಾರಿಸೋದು ಮೊನ್ನೆ ಫೋನ್ ಮಾಡಿದಾಗ ಹೇಳಿದೆ, ಹಿಂಗೀಗಾಗಿದೆ, ನೀವು ರೆಡಿಯಾಗಿರಿ, ಧೈರ್ಯವಾಗಿರಿ, ಅದೇನು ಬೇಕು ಇವಾಗ ಅರ್ಜೆಂಟಿಗೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟು, ಮತ್ತು ಅದೇನು ಹೇಳಿದ್ರು, ಏನಂದು ಹೇಳಬೇಡಿ ನಾವು ಮಾಡಿದ್ದು ಅಂತ. ಏನಾಯ್ತಂದರೆ, ಸರಿ ನಾನು ಹೇಳಿದ್ದು, ಆಮೇಲೆ ನಾನು ಹೇಳಿದ್ದೆ ಚಾನಲಲ್ಲಿ ಎಲ್ಲರಲ್ಲಿ, ನನಗೇನು ಅಗತ್ಯ ಇಲ್ಲ, ಬಂದಿದ್ದಾರೆ ಅವರು ಅಂತ. ಈಗ ಈ ಸರಿ ಆ ತಪ್ಪು ಮಾಡಬೇಡಿ ನೀವು, ನಿಮಗೆ ಮುಂದೇನೂ ಬೇಕಾಗ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಗೆ ಪರ್ಸನಲ್ ಇರುತ್ತೆ ಲೈಫು. ಆಮೇಲೆ ನೀವು ಹೋಗ್ತಿರೋದು, ಈಗ ಅನುಭವಿಸ್ತಿರೋದು ತುಂಬ ಡೇಂಜರ್ ಸ್ಥಿತಿಯಲ್ಲಿ ಅನುಭವಿಸ್ತಿದ್ದೀರಿ. ಗೆಲ್ತೀವಿ, ಅದು ಆಮೇಲೆ ಇಟ್ಕೊಳ್ಳಿ. ನಾವು ಮಾಡ್ತೀವಿ ಅಂದಾಗ ಬೇರೆಯವ್ರ ಹತ್ರ ಬೇಡ ಹೇಳೋದು, ಮತ್ತು ಈಗ ಸರಿ ಆಗಿದೆ, ತಿರ್ಗಾ ಈಗ ಬೇಕಾಯಿತು ಅಂಥ ಪರಿಸ್ಥಿತಿಗೆ ಮುಂದೆ ಬರಬೇಡಿ. ಯಾರ್ಯಾರು ಮಾಡ್ತಾರೆ ಮಾಡಲಿ, ನಾವು ಜೊತೆಗಿರ್ತೀವಿ ಅಂತ. ಅದೇ ಈಗ ಅಪ್ಪಿತಪ್ಪಿ ಬಂದುಬಿಡ್ತು ಹಿಂಗೆಲ್ಲ ಹೇಳಿದ್ದು ನಿಮ್ಮ ಹತ್ರ, ಸಡನ್ ಬಂದುಬಿಡ್ತು. ಬಟ್ ಯಾರ ಆಮೇಲೆ ಸಮಾಧಾನ ಮಾಡ್ತೀನಿ, ಎಲ್ಲೂ ಬೇಡ, ಸದ್ಯಕ್ಕೆ ಬರಬೇಡಿ, ಬಂದರೆ ನಿಮಗೆ ತೊಂದರೆ ಆಗುತ್ತೆ ಅಂತ. ನಿಮ್ಮ ಇದಕ್ಕೆ ಮತ್ತೆ ಎಲ್ಲರೂ ಅವ್ರು ಬಂದಾಯ್ತಲ್ಲ, ಬಂದ್ರೂ ಈಗ ಒಬ್ಬರು ಫುಲ್ ನೋಡ್ಕೊಳ್ತೀನಿ ಅಂದರು ಕೂಡ, ಮುಂದೆ ಫ್ಯಾಮಿಲಿ ಖರ್ಚಿದೆ, ಮಗ ಚಿಕ್ಕವನು, ಎಜುಕೇಷನ್ ಇದೆ, ಏನಾದರೂ ನಿಮ್ಮ ಜೀವನಕ್ಕೆ ಏನೋ ತೊಂದರೆ ಆದರೆ ಮುಂದೆ ಯಾರು ಅವ್ರು ಬರೋಕ್ಕಾಗುತ್ತಾ ಮತ್ತೆ ಜನರ ಹತ್ರ? ಈಗ ನೀವು ಬರ್ತಾಯಿದ್ದೀರಾ, ಮಾಡೋರೆಲ್ಲರೂ ಸಹಾಯ ಮಾಡಲಿ, ನಾವು ಜೊತೆಲಿ ಇರ್ತೀವಿ ಅಂತ ಇದನ್ನು ಅರ್ಥಪಡಿಸಿದ್ರು.
ಅವರ ಸ್ನೇಹಿತ ನನಗೆ ಅದು ಹೇಳಿದ್ದಾರೆ. ನನಗದೊಂದು ನೆಮ್ಮದಿ. ಈಗ ಸರಿಪ್ಪ, ಇನ್ನು ನಾನು ಸ್ವಲ್ಪ ಹೋರಾಡೋದ್ರ ಬಗ್ಗೆನೇ. ಯಾಕಂದರೆ ದೇಹ ಮನಸ್ಸು ಸೋತ್ರೆ ದೇಹ ಸಪೋರ್ಟ್ ಮಾಡೋದಿಲ್ಲ, ದೇಹ ಕುಗ್ತಾನೆ ಬರೋದು. ಅದಕ್ಕೆ ಅದು ಕುಗ್ಗದೇ ಇರಬೇಕು ಅಂದರೆ ಮನಸ್ಸು ಸರಿಯಾಗಿರಬೇಕು, ಕೇಳಬೇಕು ಮನಸ್ಸು. ಆಮೇಲೆ ನಮ್ಮನ್ನು ನಾವು ಸಪೋರ್ಟ್ ಆಗಿದ್ದೀವಿ ಹಾಗೆ ಹೀಗೆ ನೋಡ್ತಾ ಇದ್ದರೆ ಜಾಸ್ತಿ ನೊಂದ್ಕೊಂಡ್ಬಿಡ್ತೀವಿ. ಈಗ ಇವರೆಲ್ಲ ಇದ್ದಾರಲ್ಲ, ಧೈರ್ಯ. ಹೌದು, ಹೋರಾಡ್ತೀನಿ ಖಂಡಿತ. ಸದ್ಯದಲ್ಲೇ ಸ್ಟಾರ್ಟ್ ಆಗುತ್ತೆ ಟ್ರೀಟ್ಮೆಂಟು. ಲಂಗ್ಸಲ್ಲಿ ಏನು ನೀರು ತುಂಬಿಕೊಂಡಾಗ ನನಗೆ ಥೈರಾಯ್ಡ್ ತೆಗೆದಿದ್ದಾರೆ. ಥೈರಾಯ್ಡ್ ಇಲ್ಲ, ಕ್ಯಾನ್ಸರ್ ಬಂದು ಥೈರಾಯ್ಡ್ ಕ್ಯಾನ್ಸರ್. ಕುತ್ತಿಗೆಯಿಂದ ಅದು ಥೈರಾಯ್ಡಿಗೆ ಸ್ಪ್ರೆಡ್ ಆಗಿ ಒಳಗೆ ಲಂಗ್ಸಿಗೆ ಬಂದಿದ್ದು. ಆ ಥೈರಾಯ್ಡ್ ಲೆವೆಲ್ ಸ್ವಲ್ಪ ವೇರಿಯೇಷನ್ ಇದೆ. ವೇರಿಯೇಷನ್ ಇರೋದ್ರಿಂದ ನಾನು ಅದು ಲೆವೆಲ್ ಕರೆಕ್ಟಾಗಿ ಬಂದರೆ ಮಾತ್ರ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಇಲ್ಲಾಂದರೆ ಅದು ಆ ಟ್ರೀಟ್ಮೆಂಟ್ ಸೈಡ್ ಎಫೆಕ್ಟ್ ಇದೆ. ನನಗೆ ಇನ್ನೂ ಗೊತ್ತಿಲ್ಲ ಆ ಟ್ರೀಟ್ಮೆಂಟು ಅಷ್ಟು ಕಾಸ್ಟ್ಲಿ ಇದ್ದಾಗ ಏನು ಸೈಡ್ ಎಫೆಕ್ಟ್ ಯಾರಿಗೆ ಗೊತ್ತು, ಏನು ಅನುಭವಿಸ್ಬೇಕು ನನಗೆ. ಅದು ನನಗೆ ಮನವರಿಕೆ ಇರಲಿಲ್ಲ. ಅದನ್ನು ನಾವು ನೀನೆ ಯಶ್ ಅವ್ರ ಕಡೆಯಿಂದ ಹೇಳಿರೋದು, ನೀವು ಮುಂದೆ ಯಾವ ಇದಕ್ಕೆ ಹಂತಕ್ಕೆ ಹೋಗಿ ನಿಲ್ತೀರಿ ಒಳ್ಳೆಯದು, ಅದು ಬಿಟ್ಟುಬಿಡಿ. ಯಾವ ಹಂತದಲ್ಲಿ ಇವ್ರು ತಿರ್ಕೋತಿದ್ದಿಲ್ಲ. ಎಲ್ಲದಕ್ಕೂ ನೀವು ಇಲ್ಲ ಅವ್ರು ಬಂದರು ಅವ್ರು ಇಷ್ಟು ಹಿಂಗೆ ಮಾಡಿದ್ರು ಅಂತ ಹೇಳಿಬಿಟ್ರೆ ಮತ್ತು ಮುಂದೆ ತೊಂದರೆ ಆಗ್ತದೆ. ಆಗಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಲಿ, ಮುಂದಿನ ಒಂದು ಒಳ್ಳೆಯ ಟೈಮಲ್ಲಿ ತಿಳಿಸಿ ಅಂತ. ನನಗದು ಮನಸ್ಸು ಕೇಳ್ತಾ ಇಲ್ಲ. ಯಾಕಂದರೆ ಇಲ್ಲಿ ಮಧ್ಯದಲ್ಲಿ ಯಾರು ಬೇಡದ ಹೆಸರು ಎಲ್ಲ ಯಾರ್ಯಾರ್ದು ಹೆಸರು ಹೇಳ್ತಾರೆ. ಅವ್ರು ಮಾಡಿದರು, ಇವ್ರು ಬಂತು. ನಾನು ಯಾರ್ದು ಬಂತು ಅಂತ ನಾನು ಹೇಳ್ತೀನಿ, ನನ್ನ ಬಾಯಿಂದ ಹೇಳ್ತೀನಿ. ಅದಕ್ಕೋಸ್ಕರ ಈಗ ಹೊರಗೆ ಹೇಳಿಬಿಡುದು. ನಾನು ಸುಮ್ಮನೆ ಬೇರೆಯವ್ರದ್ದೆಲ್ಲ ಹೆಸರು ಹೇಳಿಬಿಟ್ಟು ಇನ್ನೊಬ್ಬರಿಗೆ ಮುಜುಗರ ಆಗುವಾಗೆ ಮಾಡೋದು ಬೇಡ. ಅದು ಸರ್, ಸಹಾಯ ಅಂತ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ದರ್ಶನ್ ಸರ್. ಹಾಗೆ ದರ್ಶನ್ ಸರ್ ಇವಾಗ ಸಹಾಯ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅವರು ಒಳಗಡೆ ಇದ್ದಾರೆ. ಸೊ ಅವರ ಅಭಿಮಾನಿಗಳ ಕಡೆಯಿಂದ ಏನಾದ್ರು ಸಹಾಯ ಆಗ್ತಿದೆಯಾ ಸರ್? ಇದು ಒಂದು ಒಳ್ಳೆಯ ಪ್ರಶ್ನೆನೇ. ಅಂದರೆ ನೀವು ಅಭಿಮಾನಿಗಳು ಸಹಾಯ ಆಗ್ತಿದೆಯಾ ಅಂತ ಯಾರು ಕೇಳಲಿಲ್ಲ. ಖಂಡಿತವಾಗಿ ಅಭಿಮಾನಿಗಳು ಫೋನು ಮಾಡ್ತಾರೆ, ಸಹಾಯನೂ ಮಾಡ್ತಿದ್ದಾರೆ. ಒಂದು ರೀತಿಗೆ ದರ್ಶನ್ ಅವರು ಇರೋದಿದ್ರೂ ಇಂಥ ಪರಿಸ್ಥಿತಿ ಬರಬಾರ್ದು ರೀ. ಇರೋದಿದ್ರೂ ಅವರ ಅಭಿಮಾನಿಗಳು ನಮ್ಮ ಬಾಸ್ ಜೊತೆ ಆ್ಯಕ್ಟ್ ಮಾಡಿದವರು ಬಿಟ್ಕೊಡೋದು ಬೇಡ. ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಹಂಗೆ ಹಾಕಿದ್ದಾರೆ. ಎಲ್ಲೂ ನಾವು ಬಿಟ್ಕೊಡೋದು ಬೇಡ ಅಂತ. ಆಮೇಲೆ ಕಾಲ್ಗಳು ತುಂಬ ಬರ್ತದೆ. ಅದೊಂದು ದೊಡ್ಡ ಭರವಸೆ. ದರ್ಶನ್ ಅವರು ಇರ್ತಿದ್ರೆ ಇನ್ನೊಂದು ಒಂದು ಆನೆ ಬಲ. ಅದ್ರ ಜೊತೆಗೆ ಅವರ ಅಭಿಮಾನಿಗಳು ಕೂಡ ಸಪೋರ್ಟ್ ಇದ್ದಾರಲ್ಲ, ಅದು ಹೇಳಿದರು. ನಾನು ಒಂದು ರೀತಿ ಈಗ ಚೇತರಿಸ್ಕೊಳ್ತಾ ಇದ್ದೀನಿ, ಇದರಿಂದಲೇ ಚೇತರಿಸ್ಕೊಳ್ತಾ ಇದ್ದೀನಿ. ಎಲ್ಲರೂ ಬಂದು ನಿಲ್ತಿದ್ದಾರಲ್ಲ, ಅಭಿಮಾನಿಗಳಾಗಲಿ ನಾಯಕ ನಟರಾಗಲಿ ಎಲ್ಲರೂ ಒಬ್ಬರೊಬ್ಬರು ಬರ್ತಿದ್ದಾರೆ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಅವೇರ್ನೆಸ್ ಮಾಡ್ತಿದ್ದಾರೆ. ನನಗೆ ಗೊತ್ತಿಲ್ಲ, ಮೊನ್ನೆ ನಾನು ನೋಡೋಕ್ಕಾಗ್ತಿಲ್ಲ ನನಗೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಒಬ್ಬರಿಂದ ಒಬ್ಬರು ಪ್ರತಿಯೊಬ್ಬರು ಆಗ್ತಿದ್ದಾರೆ. ಅದು ಇನ್ನೂ ನನಗೆ ಏನು ಸಪೋರ್ಟಾಗಿ ನಿಂತಿರೋದು ನೋಡಿ ತುಂಬ ಖುಷಿ ಆಗ್ತಿದೆ. ಬಟ್ ಏನಾಗಿದೆ ಅಂದರೆ ಈ ಬ್ಯಾಂಕಿಂದ ಫೋನ್ಪೇ ಎಲ್ಲ ನಿಂತಿದೆ, ಪ್ರಾಬ್ಲಮ್ ಆಗಿದೆ. ನಿಂತಿದೆ ಅಂದರೆ ಅವ್ರದ್ದು ಟ್ರಾನ್ಸಾಕ್ಷನ್ ಜಾಸ್ತಿ ಇಷ್ಟು ಜನ ಮಾಡಿದರೆ ಮಾತ್ರ ಇದಾಗೋದು. ಬ್ಲಾಕ್ ಮಾಡಿದ್ದಾರೆ ನನ್ನ ಇದನ್ನು ಬ್ಲಾಕ್ ಮಾಡಿ. ಅದರಿಂದ ತುಂಬ ತೊಂದರೆ ಆಗಿದೆ. ಈಗ ಮೊನ್ನೆ ಗೂಗಲ್ ಪೇ ಅಂತ ಬೇರೆ ಮಾಡಿದ್ದೀನಿ, ಸ್ಕ್ಯಾನರ್ ಎಲ್ಲ ಫೋನ್ ಮಾಡಿ ಹೇಳ್ತಾರೆ ಕಳಿಸೋದು. ಅದು ಒಂದು ಇಷ್ಟೇ ಲಿಮಿಟ್ ಅಂತ ಇದೆ. ಅದರಿಂದ ತುಂಬ ಜನ ಮಾಡುವವರು ಕೂಡ ಅವರಿಗೆ ಹೇಳ್ತಾರೆ ಫೋನ್ ಮಾಡಿ, ನಾವು ಈ ಟೆನ್ಷನ್ ಇದ್ದಾಗ ಹಾಕಿಬಿಡ್ಬೇಕು, ನಿಮ್ಮ ವೀಡಿಯೋನ ನಾಳೆ ನಾಡ್ದಂದ್ರೆ ನಮ್ಮ ಕೈಲಿ ಆಗೋದಿಲ್ಲ, ಹೀಗೇನು ಹೇಳ್ತಾರೆ. ನಾನು ಅದೇ ಈ ಸರಿ ಸ್ವಲ್ಪ ಅದೊಂದು ಬ್ಯಾಂಕಿಂಗ್ ಇದು ಅವ್ರದ್ದೇನೋ RBI ರೂಲ್ಸ್ ಏನೋ ಇದೆ, ಆಯಿತು ಪರವಾಗಿಲ್ಲ. ಜೊತೆಗೆ ಇಲ್ಲಿ ಹೀರೋಗಳು ಬಂದು ನಿಂತಿದ್ದಾರಲ್ಲ, ಅದೊಂದು ಸಮಾಧಾನ, ಧೈರ್ಯ ಇದೆ, ಎಲ್ಲದರಲ್ಲಿ ಧೈರ್ಯ ಇದೆ. ಸ್ವಲ್ಪ ಬ್ಯಾಂಕಿಂಗ್ ಇದು ಹೇಳಿದ್ದೀನಿ ವ್ಯವಸ್ಥೆ, ಅದನ್ನು ಹೇಳೋದು ಮುಂದೆ ಯಾವಾಗಲೂ ಸರಿಯಾಗಿದ್ದಾಗ ಮಾಡೋರಿದ್ದು ಉದ್ದೇಶ ಇದ್ದು. ಇನ್ನು ಏನು ಮಾಡೋಕ್ಕಾಗೋದಿಲ್ಲ ಈ ಪರಿಸ್ಥಿತಿಯಲ್ಲಿ. ನನಗೂ ಓಡಾಡಲಿಕ್ಕೆ ಆಗೋದಿಲ್ಲ ಜಾಸ್ತಿಯಾಗಿ. ಅದು ಸರ್, ಇನ್ನೊಂದೇನಂತಂದರೆ ದರ್ಶನ್ ಸರ್ ಏನಾದರೂ ಇವಾಗ ಆಚೆ ಇದ್ದಿದ್ರೆ ಯಾರಿಗೂ ಗೊತ್ತಿಲ್ದಂಗೆ ಬಂದು ಒಂದಿಷ್ಟು ಅಮೌಂಟ್ ಕೊಟ್ಟು ಎಲ್ಲ ಖರ್ಚನ್ನು ನಾನು ನೋಡ್ಕೊತೀನಿ ಅಂತ, ಅದೇ ಹೇಳ್ತಾರಲ್ಲ, ಎಡಗೈ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗಬಾರ್ದು ಅಂತ, ಆ ರೀತಿಯೊಂದು ಮಾಡಿಬಿಟ್ಟಾದರೂ ಅವರು ಹೋಗ್ತಾಯಿದ್ರು. ಬಟ್ ನೀವು ಅವ್ರ ಜೊತೆಗೆ ಒಡನಾಟ ಇಟ್ಕೊಂಡಿರೋದ್ರಿಂದ ಅವ್ರ ಅಭಿಮಾನಿಗಳು ಮುಂದಿನ ದಿನಗಳಲ್ಲಿ ಅವರ ಮನೆಯವರು ಯಾರಾದರೂ ಬಂದು ಸಹಾಯ ಮಾಡಬಹುದಲ್ವ ಸರ್? ಖಂಡಿತ ಹೌದು, ಖಂಡಿತವಾಗಿಯೂ
ನಾನು ಹೆಂಗೆ ಗೊತ್ತಾ ಅದೆಲ್ಲ ಅಪೇಕ್ಷೆ ಪಡಲ್ಲ. ಪಾಪ ಆ ವ್ಯಕ್ತಿ ಮೊದಲು ಹೊರಗೆ ಬರಬೇಕು. ಮತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಮ್ಮ ನಾಯಕ ನಟ ಬಂದು ಸೇರ್ಕೋಬೇಕು. ಎಲ್ಲರೂ ಒಳ್ಳೆಯ ನಟರೇ ಇಲ್ಲಿ, ಎಲ್ಲರೂ ಕೂಡ ಒಂದೊಂದು ಪರಿಸ್ಥಿತಿ ಸಂದರ್ಭ ಯಾವಾಗ ಏನು ಅಂತ ಏನು ಹೇಳಕ್ಕೆ ಸಾಧ್ಯ ಇಲ್ಲ ರೀ. ಜೀವನ ಪರಿಸ್ಥಿತಿ ಸಂದರ್ಭ ಇರ್ತದಲ್ಲ, ಅದ್ರ ಜೊತೆಗೆ ಅಜಾಗರೂಕತೆ ಎಲ್ಲ ಇರ್ತದೆ, ಏನು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇಂಥ ಪರಿಸ್ಥಿತಿ ಅವ್ರ ಫ್ಯಾಮಿಲಿ ಬಂದು ನನಗೆ ಫಸ್ಟು ಅವ್ರ ಫ್ಯಾಮಿಲಿ ಚೆನ್ನಾಗಿರಲಿ, ನಾನು ಅವ್ರ ಅಭಿಮಾನಿಗಳು ನೋಡ್ಕೊಳ್ತಾ ಇದ್ದಾರೆ. ಆಮೇಲೆ ಬೇರೆ ಬೇರೆ ನಟರು ನನ್ನನ್ನು ಕೈ ಹಿಡಿತಿದ್ದಾರೆ. ನಮ್ಮ ಹೀರೋ ಫಸ್ಟು ಸರಿಯಾಗಲಿ, ಅವರು ಹೊರಗೆ ಬರಲಿ. ಅವರಿಂದ ನೂರಾರು ಜನ ಊಟ ಮಾಡ್ತಾರೆ, ನೂರಾರು ಮನೆ ಬೆಳಕಾಗಿ ನಿಲ್ತದೆ, ಎಷ್ಟೋ ಕುಟುಂಬಗಳಿಗೆ ಅನ್ನ ಸಿಗ್ತದೆ. ಹೌದು. ಥಿಯೇಟ್ರ್ ರಿಲೀಸು, ಅಲ್ಲಿ ಕೆಲಸದವರು, ಒಂದು ಜೊತೆಗೆ ಎಂಟರ್ಟೈನ್ಮೆಂಟ್ ಒಂದು ಜೊತೆಗಿಂತ ಕನ್ನಡ ಚಿತ್ರರಂಗದಲ್ಲಿ ನಾನು ಕನ್ನಡಕ್ಕಾಗಿ ಹೋರಾಡೋನು ಅಂತ ಹೇಳ್ಕೊಂಡು, ಕನ್ನಡ ಸೀಮಿತವಾಗಿ ಸಿನಿಮಾ ಮಾಡ್ತೇನೆ ಹೇಳ್ಕೊಂಡು ಮಾಡಿ ತೋರಿಸ್ತಿದ್ದಾರಲ್ಲ, ಅದೊಂದು ಹೆಮ್ಮೆ ನಮಗೆ ಅವ್ರ ಬಗ್ಗೆ. ಫಸ್ಟು ಅವ್ರದ್ದು ಅವ್ರ ಫ್ಯಾಮಿಲಿದು ಲೈಫ್ ಈ ತೊಂದರೆಯಿಂದ ಪಾರಾಗಲಿ ಅಂತ ನಾನು ಯಾವಾಗಲೂ ದೇವರನ್ನು ಬೇಡ್ಕೊಳ್ತೀನಿ. ಏನೋ ಗೊತ್ತಿಲ್ಲ, ನನಗೇನೋ ಸೆಂಟಿಮೆಂಟ್ ಅವ್ರ ಹತ್ರ ಒಂಥರ. ಒಂದೊಂದು ಸಾರಿ ದೊಡ್ಡ ಮಗ ಥರ ಫೀಲಿಂಗು. ಒಂದೊಂದು ಸಾರಿ ಯಾರೊಬ್ಬ ರಕ್ಷಣೆಗೆ ಅವ್ರು ಇದ್ದರೆ ಆ ಥರದ ಒಂದು ಫಿಲಪ್ ಮಾಡ್ತಾಯಿದ್ರು, ನಮ್ಗೆ ಯಾರೋ ರಕ್ಷಿಸ್ಲಿಕ್ಕೆ ಇರ್ತಾರಪ್ಪ. ನಾನು ಫಸ್ಟ್ ಮೊನ್ನೆ ಹಾಸ್ಪಿಟ್ಲಿಂದ ಡಾಕ್ಟ್ರು ಹೇಳಿದರು, ಹೊರಗೆ ಹೋಗಿ ಎಲ್ಲ ಭೇಟಿಯಾಗಿ, ಶಿವಣ್ಣನ ಭೇಟಿಯಾಗಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ. ಬಟ್ ನಂಗೆ ಆಗಲಿಲ್ಲ, ಆರೋಗ್ಯ ಸಮಸ್ಯೆ ಇರೋದ್ರಿಂದ. ಸರ್ ಕಾಲ್ ಮಾಡಲಿಲ್ವಾ ನೀವು ಶಿವಣ್ಣಂಗೆ? ಇಲ್ಲ, ಮಾಡಲಿಕ್ಕೆ ಆಗಲಿಲ್ಲ. ನಾನು ಅದು ಹೇಳಿದಲ್ಲ. ಬಟ್ ಅವ್ರ ಬಗ್ಗೆ ನಾನು ತಿಳ್ಕೊಳ್ತಾ ಇದ್ದೆ. ಯಾಕಂದರೆ ಅವರಿಗೆ ಆರೋಗ್ಯ ಸಮಸ್ಯೆ ಆಯಿತು ಅಂದಾಗ ಭಾಳಷ್ಟು ಅವರು ಒಂಥರ ನಾಯಕ ನಟ ಮಾತ್ರ ಅಲ್ಲ ಅವರು, ಅವ್ರದ್ದು. ಯಾಕಂದರೆ ತುಂಬ ದೊಡ್ಡ ದೇವತಾ ಮನುಷ್ಯ ಅಂತ ಅವ್ರ ಮಗ ಅವರು ಇವತ್ತುವರೆಗೆ ಯಾರಿಗೂ ನೋಯಿಸೋದಿಲ್ಲ. ನಾವೇ ಎಲ್ಲ ಕಡೆ ಕೆಟ್ಟದಾಗಿ ಮಾತಾಡೋದು ಮಾಡ್ತೀವಿ, ಅವರು ಯಾರನ್ನು ಜಾಸ್ತಿ ನೋಯಿಸೋದು, ಅವ್ರ ಮಕ್ಕಳಲ್ಲಿ ನೋಯಿಸಲ್ಲ. ಅವರು ಅಷ್ಟು ಪ್ರೀತಿಯಲ್ಲಿ ಅವರು ಎಲ್ಲ ಅವರ ಮನೆಯಿಂದ ಕಲ್ತ್ಕೊಂಡ್ಬಂದಿರೋದು ಒಬ್ಬರನ್ನ ಹೇಗೆ ಗೌರವಿಸ್ಬೇಕು ಅಂತ. ನಾನು ಅದು ನೋಡಿರುವಂಥದ್ದು. ಅಂಥವರಿಗೆ ಹೀಗಾಯ್ತಲ್ಲ. ಬಟ್ ನನಗೆ ಮೊದಲೇ ಭರವಸೆ ಇತ್ತು, ಯಾಕಂದರೆ ಸಿಕ್ಕಾಪಟ್ಟೆ ಅವರು ಎನರ್ಜಿಕ್ ಮನುಷ್ಯ ಅವರು. ಅವರು ದೇವ್ರು ಕೊಟ್ಟ ವರ ಅದು. ಆಮೇಲೆ ನನ್ನ ಡಾಕ್ಟ್ರು ಅಂದರು, ಇಲ್ಲ ಶಿವಣ್ಣ ಅವರ ಕಣ್ಣು ನೋಡ್ರೆ ಗೊತ್ತಾಗುತ್ತೆ, ಆ ಥರದ್ದು ಸುಲಭ ಇಲ್ಲ ಶಿವಣ್ಣ. ಆಮೇಲೆ ಅವ್ರವ್ರು ಮಾತಾಡ್ಕೊಂಡಿದ್ದಾರೆ ಡಾಕ್ಟರ್ಸ್, ಹೇಳಿದರು ಶಿವಣ್ಣನಿಗೇನಾಗಲ್ಲ, ನನಗದು ಹೇಳಿದರು ಅವರು ಅಲ್ಲೇ. ಅವರಿರೋ ಪಾಸಿಟಿವ್ಗೆ ಅವ್ರಿಗೆ ಏನಾಗೋದಿಲ್ಲ. ಆ್ಯಂಡ್ ಐ ನೋ ಡಾಕ್ಟರ್ಸ್ ನಮಗೆ ಮೆಸೇಜ್ ಬರ್ತದೆ. ಆಮೇಲೆ ಅವ್ರು ಫಾರಿನ್ ಹೋಗಿದ್ದು. ಸೊ ಆವಾಗ ನಾನು ಸಮಾಧಾನ ಇದ್ದೆ. ಬಂದ ಮೇಲೆ ಮೀಟ್ ಆಗ್ಲಿಕ್ಕೆ ಆಗಲಿಲ್ಲ. ಅಂದರೆ ನನಗೂ ಸ್ವಲ್ಪ ಈ ಕಾಲು ಮತ್ತು ಇದೆಲ್ಲ ಲಂಗ್ಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು, ಇನ್ಫೆಕ್ಷನ್ ಆಗೋದು, ಕಫ ತುಂಬೋದು. ಆಮೇಲೆ ನಾನು ಈಗ ಆ ಥರ ಆರೋಗ್ಯದಲ್ಲಿ ಇರುವಾಗ ಸ್ವಲ್ಪ ಅವರಿಂದ ದೂರ ಇದ್ದರೂ ಒಳ್ಳೆಯದು ಅಂತ. ಅವ್ರದ್ದು ಗುಣಮುಖ ಈಗ ಮೊನ್ನೆ ಗೊತ್ತಾಗಿದ್ದು ಪ್ರೆಸ್ ಮೀಟಲ್ಲಿ. ಅಷ್ಟರವರೆಗೆ ನಾವು ಅವ್ರ ಪಕ್ಕ ಹೋಗಬಾರ್ದು, ಸ್ವಲ್ಪ ಡಿಸ್ಟೆನ್ಸ್, ಅಂದರೆ ಆರೋಗ್ಯದಲ್ಲಿ ಅದು ಸಮಸ್ಯೆ ಆಗಬಾರ್ದು ಅಂತ. ಅವ್ರಿಗೇನು ತೊಂದರೆ ಆಗೋದು ಬೇಡ, ಆ ಇದರಲ್ಲಿ ಇದ್ದೆ. ಈಗ ಮೊನ್ನೆ ಗೊತ್ತಾಗಿದ್ದು. ಬಟ್ ಈಗ ಹೋಗಬೇಕು, ಹೋಗಿ ಒಂದು ಸರಿ ನೋಡ್ಕೊಂಬರ್ಬೇಕು. ಸಹಾಯ ಹಸ್ತ ಅಂತೇಳಿ ಅಲ್ಲ, ಅದಕ್ಕಿಂತಲೂ ಫಸ್ಟಿಗಿತ್ತು ನನಗೆ ಶಿವಣ್ಣ ಹತ್ರ ಹೋಗಿ, ಅಲ್ಲಿಂದಲೇ ನಾನು ಶಿವಣ್ಣ ಹತ್ರ ಹೇಳಿಸ್ಬೇಕು ಸಪೋರ್ಟ್. ಅಂದರೆ ಎಲ್ಲ ಹೀರೋಗಳಿಗೆ ಅವ್ರು ಹೇಳಿದರೆ ಅವರ ಮಾತು ಯಾರು ಮೀರೋದಿಲ್ಲ ಅಂತ. ಆಮೇಲೆ ಈಗ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಬಂದ್ರಲ್ಲ, ತುಂಬ ಜನರಿಗೆಲ್ಲ ಸ್ಪ್ರೆಡ್ ಆಗಿದೆ. ಸರಿ ಮಾತಾಡೋಣ ಒಂದು ಮಾತಾಡಿ. ಖಂಡಿತ ಶಿವಣ್ಣ ಅಂತೂ ಇರ್ತಾರೆ, ನನಗೆ ಗೊತ್ತು. ನಾನು ತುಂಬ ಫಸ್ಟ್ ಫಿಲ್ಮಿಗೆ ಹೋಮ್ ಮಾಡಿದಾಗ. ಬಟ್ ನಾವು ಮುಂದೆ ಹೋದ್ರೇ ಅವರು ಒಂದು ಹೆಜ್ಜೆ ಮುಂದೆ ಇಡ್ತಾರೆ. ನೋಡುವ ಮುಂದಿನ ದಿನ ಸ್ವಲ್ಪ ಸಮಸ್ಯೆ. ಅದಕ್ಕೆ ಡಾಕ್ಟರ್ಸ್ ಅಂದರು, ಈಗ ಇದು ದೊಡ್ಡ ಲಾಂಗ್ ಟರ್ಮ್ ಇದು ಮೆಡಿಸಿನ್ ನಿಮಗೆ ಸ್ಟಾರ್ಟ್ ಆಗೋದು. ಒಂದೆರಡು ಮೆಡಿಸಿನ್ ತೊಗೊಂಡ್ಮೇಲೆ ಬೇಕಾದ್ರೂ ಹೋಗ್ಬೋದು ಶಿವಣ್ಣ ಹತ್ರ, ಸುದೀಪ್ ಅವ್ರ ಹತ್ರ ಆಗಲಿ. ಆವಾಗ ಹೋಗಿ ಆವಾಗ ಮುಂದಕ್ಕೆ ಸದ್ಯಕ್ಕೆ ಈಗ ಸ್ಟಾರ್ಟ್ ಮಾಡೋಣ, ಯಾರು ಮಾಡಿರ್ತಾರೆ ಅದರಲ್ಲಿ. ಸೊ ಅದೀಗ ಬಂದಿದ್ದಾರಲ್ಲ ನಮ್ಮ ನಾಯಕ ನಟರು, ಸ್ಟಾರ್ಟ್ ಮಾಡುವಂತ ಇದ್ದೇನೆ. ಅದು ನಡೀತಾ ಇದೆ ಈಗ.
ಸರ್ ಇನ್ನೊಂದೇನೆಂದರೆ ಶಿವಣ್ಣ ಕೂಡ ಕ್ಯಾನ್ಸರನ್ನು ಗೆದ್ದು ಬಂದಿರೋದ್ರಿಂದ ನಿಮಗೆ ಒಂದು ಧೈರ್ಯ, ಅವ್ರು ಹೇಳುವ ಒಂದಷ್ಟು ಮಾತುಗಳು ಧೈರ್ಯ ತುಂಬುತ್ತೆ. ಸೊ ಹಾಗಾಗಿ ಹೋಗಿ ಬಂದರೆ ಒಳ್ಳೆಯದು ಅಂತ ನಾನು ಕೂಡ ಹೇಳ್ತೀನಿ. ಸರ್ ಇನ್ನೊಂದೇನಂತಂದರೆ, ಈಗ ಫಿಲ್ಮ್ ಚೇಂಬರ್ ಏನು ಆರ್ಥಿಕವಾಗಿ ಸಹಾಯಕ್ಕೆ ಬಂದಿಲ್ವಾ ಸರ್? ಅವ್ರದ್ದೇ ಆದ ಕೆಲವು ರೂಲ್ಸ್ ರೆಗ್ಯುಲೇಷನ್ ಇರ್ಬೋದು. ಅವ್ರಿಗೂ ವಿಷಯ ತಲುಪಿದ ಮೇಲೆ ಮೀಟಿಂಗ್ ಮಾಡಿ ಸಡನ್ ಬರೋದಕ್ಕೆ ಆಗೋದಿಲ್ಲ. ಮೋಸ್ಟ್ಲಿ ಮೀಟಿಂಗ್ ಆಗಬೇಕು. ಏನು ನಮ್ಮ ಕಲಾವಿದರ ಸಂಘ ಬೇರೆ ಇದೆ, ಅಲ್ಲಿ ಏನು ಮಾತುಕತೆ ಇದೆ. ನಾವು ಕರೆಕ್ಟಾಗಿ ಸ್ಪಂದಿಸಿದರೆ ಮೋಸ್ಟ್ಲಿ ಅವರು ಸ್ಪಂದಿಸ್ಬೋದು. ಸರ್ ಈ ಹಿಂದೆ ಸಾಕಷ್ಟು ಜನಕ್ಕೆ ಫಿಲ್ಮ್ ಚೇಂಬರಿಂದ ಹೆಲ್ಪ್, ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ. ನೀವು ಯಾಕೆ ಅಪ್ರೋಚ್ ಇನ್ನೂ ಕೊಟ್ಟಿಲ್ಲ ಅಂತ? ನನಗೂ ಸರಿಯಾಗಿ ಗೊತ್ತಾಗಿಲ್ಲ ಯಾವ ರೀತಿ ಅಪ್ರೋಚ್ ಮಾಡಬೇಕು. ಆಮೇಲೆ ನಾನೇ ಓಡಾಡಬೇಕು. ನಾನು ಓಡಾಡೋದು ಹೇಗೆ ಚೇಂಬರಿಗೆ? ಕಷ್ಟ ಇದೆ ಇವತ್ತಿನ ಪರಿಸ್ಥಿತಿಯಲ್ಲಿ, ನಡೆಯೋದು ಕಷ್ಟ, ಲಂಗ್ಸದು ಅದು ಕಷ್ಟ. ನೋಡೋಣ ಮುಂದಿನ ದಿನ. ಇದು ಸ್ವಲ್ಪ ಅದು ಹೇಳಿದಲ್ಲ, ಲಾಂಗ್ ಟರ್ಮ್ ಪ್ರೊಸೀಜರ್ ಇದು ಮೆಡಿಸಿನ್ ನಡೆಯುವಾಗ. ಈಗ ಸ್ವಲ್ಪ ಚೇತರಿಸ್ಕೊಳ್ತೀನಿ. ಮುಂದೆ ಈಗಲೂ ಒಮ್ಮೆಲೆ ಬನ್ನಿ ಎಂಬುದು ಬೇಡ. ಈ ಜನನೂ ಬಂದಿದ್ದಾರೆ, ನಮ್ಮ ನಾಯಕರು ನಿಂತಿದ್ದಾರೆ. ಸ್ವಲ್ಪ ಸ್ಟಾರ್ಟ್ ಆಗಲಿ, ನನಗೂ ಬಾಡಿಲಿ ಸ್ಟೆಮಿನಾ ಎಲ್ಲ ಬಂದ ಮೇಲೆ ಒಂದಕ್ಕೊಂದು ಹೋಗಿ ಬಂದರೆ ನಾನು ಆವಾಗ ಸರಿಯಾಗುತ್ತೆ ಅಂತ. ಸರ್ ಮತ್ತೊಂದು, ಇವಾಗ ಸೋಷಿಯಲ್ ಮೀಡಿಯಾ ಅಂತಂದರೆ ರೂಮರ್ಸ್ಗಳನ್ನು ಕ್ರಿಯೇಟ್ ಆಗ್ತಾನೇ ಇರುತ್ತೆ ಅವಾಗ. ಇನ್ನೊಂದು ಅಂದರೆ ಸುದೀಪ್ ಸರ್ ಮೂವಿ ಇವಾಗ ರಿಲೀಸ್ ಆಗಿದೆ ವಿಷ್ಣುವರ್ಧನ, ಅದರಿಂದ ಬಂದಿದ್ದಂತಹ ಅಮೌಂಟಿಂದ ನಾನು ನಿಮಗೆ ಹರೀಶ್ ರೈ ಅವರ ಕುಟುಂಬಕ್ಕೆ ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರಾ ಸರ್? ಇದು ಒಂದು ತುಂಬ ಓಡಾಡ್ತಾ ಇದೆ ವಿಷಯ. ಇಲ್ಲಿ ಇದೇ ಕೆಲಸ ಮಾಡಲಿಕ್ಕಂತ ಭಾಳಷ್ಟು ಜನ ಇದ್ದಾರೆ. ಸುಮ್ಮನೆ ಆದರೂ ಖಾತೆ ಕಟ್ಟುವ, ಏನಾದರೂ ಅವರ ಬೆಳೆಗಳು ಬೇಯಿಸ್ಕೋಬೇಕು. ಅವ್ರೇನು ಚಾನಲ ಅಥವಾ ಅವ್ರದ್ದು ಯೂಟ್ಯೂಬಲ್ಲಿ ಏನಾದರೂ ಇದೆಯೋ ಗೊತ್ತಿಲ್ಲ, ಏನಾದರೂ ಒಂದು ಪೋಸ್ಟರ್ ಹಾಕಿ ಅವ್ರಿಗೇನಾದರೂ ಅವ್ರು ಮಾಡ್ತಾ ಇರಬೇಕು. ಅದು ಇನ್ನೊಬ್ರಿಗೆ ಎಷ್ಟು ಕಷ್ಟ ಆಗ್ತದೆ, ಅದು ಅವ್ರಿಗೇನಾಗಬೇಕು. ಆದರೂ ಪರವಾಗಿಲ್ಲ, ನಮ್ಮದೇನಿದೆ ನಮ್ಮದು ಇದಾಗಬೇಕಷ್ಟೇ ಅವರಿಗೆ. ಇದರಿಂದಾಗಿ ಸುದೀಪ್ ಅವರು ಎಷ್ಟು ಮುಜುಗರಕ್ಕೆ ಒಳಗಾಗ್ತಾರೆ. ನನಗೆ ನಾನೇನು ಅವ್ರಿಗೆ ಆನ್ಸರ್ ಮಾಡಲಿ? ಅಲ್ಲ ಪಾಪ ಕೇಳೋದಿಲ್ಲ, ಹಿಂದೆ ಮುಂದೆ ನೋಡ್ಕೊಳ್ತಾರೆ ಅವರು. ಅಷ್ಟು ಏನು ಹೇಳ್ತೀವಿ, ಸುದೀಪಿಗೆ ಅವರದ್ದೇ ಆದ ಒಂದು ಇದಿದೆ, ಥಾಟ್ಸ್ ಇದೆ ಅವ್ರಿಗೆ. ಅವ್ರು ಸುಮ್ಮನೆ ಇಷ್ಟು ದೊಡ್ಡ ನಾಯಕ ನಟ ಆಗ್ಬೇಕಾದ್ರೆ ಅದರಿಂದ ತುಂಬ ದೊಡ್ಡ ಶ್ರಮ ಇದೆ. ಅದು ಅರ್ಥ ಆಯ್ತಾ? ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಮಾಡಬೇಕು, ಅಲ್ಲೆಲ್ಲ ಮಾಡಿ ಬಂದವರು. ಇಲ್ಲಿ ಚಿಕ್ಕ ಚಿಕ್ಕ ಮನುಷ್ಯರು ಇರ್ತಾರೆ, ಅವರು ಈ ಥರ ಕೆಲಸಗಳು. ಕಫ ಇವತ್ತು ಏನಾಗಿದೆ, 2-3 ಬಂದಿದ್ರಲ್ಲ, ಅದು ನಾನು ನೆಬಿಲೇಷನ್ ಮಾಡಬೇಕು. ನೆಬಿಲೇಷನ್ ಮಾಡಿದರೆ ಅದು ಕಫ ಹೊರಗೆ ಹೋಗ್ತದೆ, ಇಲ್ಲ ಇಲ್ಲೇ ಕೂತಿರ್ತದೆ. ಅದು ನಾನು ಮಾಡಿದರೆ ಸ್ವಲ್ಪ ಕ್ಲಿಯರ್ ಆಗ್ತದೆ ಅದು. ಆಮೇಲೆ ಸ್ವಲ್ಪ ವೆದರ್ ಚೇಂಜ್ ಆಗಿದೆ, ಅದು ಪ್ರಾಬ್ಲಮ್. ನೋಡಿ, ಈಗ ಅವರು ಹೇಳಿದಾಗೆ ಸಿನಿಮಾ ಅದು ಕೋಟ್ಯಾಂತರ ರೂಪಾಯಿದು ಕಲೆಕ್ಷನ್ ಆಗೋ ಸಿನಿಮಾ. ಯಾರಾದ್ರೂ ಆ ಥರ ನಾನೊಬ್ಬನಿಗೋಸ್ಕರ ಮಾಡ್ತಾರ? ನನಗೆ ಅಷ್ಟು ಏನೋ ಅಮೌಂಟಿನ ಅಗತ್ಯ ಇಲ್ಲ ಮೆಡಿಸಿನಿಗೆ. ಇಲ್ಲಿ ಈ ಥರ ತಂದಿಟ್ಟು ನಮ್ಮ ಹೆಸರಾಗಲಿ ಇನ್ನೊಬ್ಬರ ಹೆಸರಾಗಲಿ ಕೆಟ್ಟದಾಗಿ, ಹಾಂ, ಎಷ್ಟು ನೋವಾಗುತ್ತೆ. ನನಗೆ ಎಷ್ಟು ನೋವಾಗೋಯ್ತು. ಏನಕ್ಕೆ ಪಾಪ ನಾನು ಅವ್ರ ಹೆಸರೆಲ್ಲ ತೆಗೀಲಿ? ಅದರ ಪ್ರೊಡ್ಯೂಸರ್ಸು ಅವ್ರ ಪಾಪ ಅವ್ರಿಗೆ ಏನು ಇಲ್ಲದೆ ಅವ್ರ ಮೈಂಡಲ್ಲಿ ಸುಮ್ಮನೆ ತಂದು ತುರುಕಿದ್ದು ಇದು ಎಕ್ಸ್ಟ್ರಾ. ಏನು ಕೆಲಸ ಅಂತ ತಂದು ಮಾಡ್ತೀರಾ? ಇನ್ನೊಬ್ಬರ ಜೀವನ ಜೊತೆಗೆ ಆಟ ಆಡೋದು ಏನಕ್ಕೆ? ಅಲ್ಲ, ಇದರ ಪ್ರತಿಫಲ ಅವ್ರಿಗೂ ಸಿಗುತ್ತೆ. ಗೊತ್ತಿಲ್ಲದೆ ಯಾರು ಹಂಗೆ ಮಾಡೋದಿಲ್ಲ, ವಿಚಾರಿಸಿನೇ ಮಾಡ್ತಾರೆ. ಅದಕ್ಕೆ ನಾನು ಈ ಕಾರಣಕ್ಕೆ ಏನು ಮಾಡಿದೆ ಇವತ್ತು, ಇಲ್ಲ ರೇಷ್ ಅವ್ರ ಹೆಸರು ತೆಗಿಯೋಂಗಿಲ್ಲ, ಅದು ಅವ್ರ ಕಡೆಯಿಂದ ಬಂದಾಗಿದೆ. ಆಗಲಿ, ಅವ್ರು ಏನು ಹೇಳ್ತಾರೆ ಅವ್ರು ತಿಳ್ಕೊಳ್ಳಿ, ತಪ್ಪು ತಿಳ್ಕೊಂಡ್ರೆ ನಾನು ಜವಾಬ್ದಾರಿ ಅಲ್ಲ. ಈ ಥರ ಪರಿಸ್ಥಿತಿ ಬಂದಾಗ ನಾನು ಅವ್ರ ಹೆಸರು ತಿಳ್ಕೊಂಡು ಅವರದ್ದು ಎಲ್ಲೂ ಬರೋದಾಗಿ ಮಾಡಿ ಒಂದು ರೀತಿ ಮೊನ್ನೆ ಯಾರ್ದು ಇದನ್ನು ನೋಡಿದೆ, ಅಷ್ಟು ದೊಡ್ಡದು ಸಿನಿಮಾ ಅವ್ರಿಗೆ ಮಾಡಲಿಕ್ಕೆ ಏನು
ಇವ್ರು ಇಲ್ಲಿ ಬಂದು ಕೇಳಬೇಕಾ? ಪಾಪ ಮಾಡುವ ಮನಸ್ಸಿದ್ದವ್ರು ಕೂಡ ಮಾಡೋಕ್ಕೆ ಬರೋದಿಲ್ಲ ರೀ. ಅವ್ರು ಒಬ್ಬರೇ ಸಾಕು. ನನಗೆ ಇದು ಒಬ್ಬರು ತಲೆ ಮೇಲೆ ಹಾಕಿದ್ದು ಏನು ಅಂತ ಗೊತ್ತಿಲ್ಲ. ಏನು ಮಾಡ್ತಿದ್ದೆ ನಾನು, ಇವರು ಎಲ್ಲೂ ವಿಷಯ ಬರೋದು ಬೇಡ ಹೇಳ್ತಾರೆ. ಅದಕ್ಕೆ ಇವತ್ತು ಅಪ್ಪಿ ಸ್ವಲ್ಪ ಇವತ್ತು ನಿಮ್ಮ ಹತ್ರ ಮತ್ತೆ ಅವ್ರ ಹತ್ರ ಬಂದಿದ್ದು ಹೊರಗೆ. ಬರಲಿ, ಮಾಡಿದ ಒಳ್ಳೆತನ ಇರೋದು ನಮ್ಮ ಹೆಸರು. ನಾನಾಗಿ ಹೇಳ್ತೀನಿ ಅಂತ ಹೇಳಿದ್ದೀನಿ, ನಾನಾಗಿ ಹೇಳ್ತೀನಿ. ಅವ್ರು ಯಾರೇ ಆಗಿರಲಿ ಅವ್ರ ಹೆಸರು ನಾನು ಹೊರಗೆ ತರ್ತೇನೆ. ಯಾಕಂದರೆ ನನಗೂ ಕೂಡ ಒಂದು ಮನಸ್ಸಿಗೆ ಸಮಾಧಾನ ಇರ್ತದೆ. ಮಾಡಿದವ್ರ ಹೆಸರು ಹೇಳಿ ಮುಂದೆ ಎಲ್ಲಾದರೂ ನನ್ನ ಜೀವದಲ್ಲಿ ಹೆಚ್ಚು ಕಮ್ಮಿ ಆದರೆ ಪಾಪ ಅಷ್ಟು ಮಾಡಿ ಅವ್ರ ಹೆಸರು ಬರೋದಿದ್ರೆ ಅವರವರು ಗುಡ್ವಿಲ್ ಅವ್ರು ಹೇಳ್ತಾರೆ, ಪರವಾಗಿಲ್ಲ, ಬೇಜಾರು ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ. ಅವರ ಒಳ್ಳೆತನ ನಾನು ಯಾಕೆ ಮುಚ್ಚಿ ಯಾರಿಗೂ ಮುಚ್ಚುಮರೆ ಮಾಡಿದ ಒಳ್ಳೆತನ ಅಲ್ಲ, ಕೆಟ್ಟದೆಲ್ಲ ಮಾಡಿ ಈ ಥರ ಮಾಡಿದವರು ಇದ್ದಾರೆ ಹೆಸರನ್ನೆಲ್ಲ. ಒಳ್ಳೆತನ ಮಾಡಿದ ಹೆಸರು ಹೇಳೋಣ, ಅದ್ರಲ್ಲಿ ತಪ್ಪೇನಿದೆ. 4 ದಿನ ಬೇಡ ಇತ್ತು ಏನಕ್ಕೆ. ಇವರು ಧ್ರುವರು ಕೂಡ ಮೊನ್ನೆ, ಅಣ್ಣ ಇದೆಲ್ಲಿ ಹೊರಗೆ ಬರಬಾರ್ದು ಅಂದರು. ಇಲ್ಲಿ ನಾನು ಕೂತಿದ್ದೆ ನಾನು. ಆಮೇಲೆ ಏನಾಯ್ತಂದರೆ ಇಲ್ಲಿ ಅವತ್ತೊಂದು 3 ಜನ ಯೂಟ್ಯೂಬರ್ಸ್ ಇದ್ದರು, ಇಲ್ಲೇ ಇದ್ದರು. ಅವರು ಮಾತಾಡುವಾಗ ಟಕ್ ಅವ್ರು ಫೋನ್ ತೊಗೊಂಡು ಒಳಗೆ ಹೋದೆ, ಗೊತ್ತಾಗದಿರ್ತದ. ಆಮೇಲೆ ಅವ್ರು ಹೇಳಿದ್ರು, ಅಣ್ಣ ದಯವಿಟ್ಟು ಹೇಳ್ತೀನಿ, ನಾವು ಇಂಥ ಹೀರೋಗಳ ಹೆಸರು ಹೊರಗೆ ತಂದಿಲ್ಲ ಅಂದರೆ ನಾಳೆ ಯಾರು ಮಾಡುವುದಿಲ್ಲ, ನಮಗೆ ಮಾಡಿದಾಗ ಹೇಳ್ಬಿಡು ಅಂತ. ಅವರ ಯಾರು ಬಂದಿದ್ರು ಅವರಿಗೆ ನೆಕ್ಸ್ಟ್ ಡೇ ಹೇಳಿದೆ, ಪಟ್ ಅಂತ ಹೇಳಿಬಿಟ್ರಲ್ಲ ಅಣ್ಣ. ಆವಾಗ ಹೇಳಿದೆ, ಅದು ನಾನು ಹೋದಾಗ ಯೂಟ್ಯೂಬರ್ಸ್ ಅಲ್ಲೇ ಇದ್ರಣ್ಣ, 4 ಜನ ಕೂತಿದ್ರು, ಅವರೆಲ್ಲರೂ ಯೂಟ್ಯೂಬರೇ. ಇಲ್ಲಾಂದ್ರೆ ಅವ್ರು ಹಾಕ್ತಾಯಿದ್ರು, ಅದು ಆಲ್ರೆಡಿ ಅವ್ರು ಹಾಕ್ತಾಯಿದ್ರು. ಅದಕ್ಕೆ ಸಪ್ರೇಟಾಗಿ ಹರೀಶ್ ರೈ ಅವರು ವಿಡಿಯೋ ಮಾಡಿ ಬಿಟ್ಟಿದ್ದು ಸಪ್ರೇಟ್ ಇದರಲ್ಲಿ. ನಾನು ಹೇಳಿದೆ, ನಮ್ಮ ದಯವಿಟ್ಟು ನೀವು ನನ್ನ ಮನೆಯೊಳಗಿರೋದು, ಫೋನ್ ಮಾಡುವಾಗ ನಾನು ಅದು ಹೊರಗೆ ಬಂತು ವಿಷಯ, ನೀವು ಹಾಕ್ಬಾರ್ದು, ನೀವು ದಯವಿಟ್ಟು ಹಾಕ್ಬಾರ್ದು. ನಾನು ಇದನ್ನು ತಲುಪಿಸ್ತೀನಿ. ಅದಕ್ಕೆ ಫಸ್ಟೇ ವಿಡಿಯೋ ಮಾಡಿ ಬಿಟ್ಬಿಟ್ಟೆ. ಕಣ್ಮುಂದೆ ಸಿಕ್ಕಾಕೊಂಡೆ ನಾನು, ಯಾಕಂದರೆ ಅವ್ರು ಇಲ್ಲೇ ಕೂತಿದ್ರು, ಅವ್ರನ್ನು ಹೋಗುವಲ್ಲಿ ಅಂತ ಹೇಳೋಕ್ಕಾಗೋದಿಲ್ಲ. ಆ ಫೋನ್ ಬಂತು. ಮೊನ್ನೆ ಹಾಸ್ಪಿಟ್ಲಿಗೆ ಅಮೌಂಟ್ ಕೊಟ್ಟು ಕಳಿಸಿದರು. ಇಲ್ಲಿ ಆ ಶಶಿಕಲಾ ಅಂತ ನಮ್ಮ ಇಂಡಸ್ಟ್ರಿ ಅವರು ಮೇಡಮ್ ಅವರಿದ್ದರು, ನೋಡಿಬಿಟ್ರು. ನಾನಿರಲಿಲ್ಲ, ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ, ಬ್ಲಡ್ ಕೊಟ್ಟು ಬರೋಕ್ಕೆ ಹೋಗಿದ್ದೆ. ಆಗ ಅವರು ಶಶಿಕಲಾ ಮೇಡಮ್ ಅವ್ರು ನೋಡಿದರು, ಬಂದಿರೋರು ನೋಡಿದರು, ಒಂದು ಚೆಕ್ ಕೊಟ್ಟಿದ್ರು ನೋಡಿದರು. ಅವ್ರವರು ಚಲೆಲ್ಲ ಹಾಕಿನಾಯ್ತು. ನಾನು ಹೇಳಬಹುದು, ಈ ಥರ ಆಗುತ್ತೆ, ಏನು ಮಾಡೋದು. ನಾನು ಹೇಳಿದ್ದು, ನನ್ನ ಈ ಪರಿಸ್ಥಿತಿ ಯಾರು ನಮ್ಮ ಹೀರೋಗಳು ತಪ್ಪು ತಿಳ್ಕೊಳ್ದಿಲ್ಲ. ಅವ್ರೇನು ಹೇಳ್ತಾರಂದರೆ, ಅಣ್ಣ ಬೇರೆಯವ್ರು ನಿಮ್ಮ ಮತ್ತೆ ಹೆಲ್ಪ್ ಮಾಡಲ್ಲ, ನೀವು ಹೇಳಿ ನಿಮ್ಮ ಹಳ್ಳ ನೀವು ತೋಡ್ಕೋಬೇಡಿ, ಬೇರೆಯವ್ರು ಮಾಡಿದ್ದು ಮುಂದೆ ಫ್ಯಾಮ್ಲಿಗೆ ಬೇಕಣ್ಣ, ಚಿಕ್ಕ ಮಕ್ಕಳಿದ್ದಾರೆ ನಿಮಗೆ, ಏನಾಗೋದಿದ್ರೆ ನಾನು ಇರ್ತೀನಲ್ವ. ನೀವು ಹೇಗೂ ಈಗ ಬಂದಿದ್ದೀರಿ, ನೀವು ಸೋಷಿಯಲ್ ಮೀಡಿಯಾ ಹೊರಗೆ ಬಂದಿದ್ರಿ, ಯಾರು ಬೇಕಾದ್ರೂ ಮಾಡಲಿ, ನಾವು ಬಂದಿದ್ದೆ ಅಂತ ಬೇರೆ ನಾಯಕರು ಹಿಂದೆ ಹೋಗೋದಾಗ ಮಾಡಿಸ್ಕೋಬೇಡಿ, ಹಂಗಾಗೋದಿಲ್ಲ. ಎಲ್ರಿಗೂ ಮಾಡೋದು ಅವ್ರವ್ರು ಏನೇನು ಬೇಕೋ ಅದು ಮಾಡ್ತಾರೆ, ಅವ್ರವ್ರ ಮೆಂಟಾಲಿಟಿ ಏನಿದೆ ಮಾಡ್ತಾರೆ. ನೀವು ದಯವಿಟ್ಟು ಇದನ್ನು ಹೊರಗೆ ಬರೋದು ಬೇಡ ಸದ್ಯ ಅಂತ ಹೇಳಿ ಆ ಕಡೆಯಿಂದ ಬಂತು. ಇಬ್ಬರದೂ ಬಂತು ಹೊರಗೆ. ಮಾಡಿದ ಹೌದು ಅಂದಾಗ ನಾವು ಅದನ್ನು ಏಕೆ ಮುಚ್ಚುಮರೆ ಮಾಡಬೇಕು. ಅದೇ ಈಗ ಅದೊಂದು ಸ್ವಲ್ಪ ನನಗೂ ಗೊಂದಲಮಯ, ಒಂಥರ ಟೆನ್ಷನ್. ಏನಪ್ಪ ಹಿಂಗೆ ಯಾರು ತಪ್ಪು ತಿಳ್ಕೊಳ್ತಾರೆ. ಅದ್ರ ಮಧ್ಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರಂತೂ ಗೊತ್ತಿಲ್ಲ, ಅವ್ರು ಏನೋ ಟ್ರೋಲ್ ಮಾಡಿಬಿಡ್ತಾರೆ. ನಾನು ಇಲ್ಲಿ ಮೊದಲೇ ಏನು ಗೊತ್ತಾ, ನಾವು ಇಲ್ಲಿ ಕೊರಗಿ ಹೋಗ್ತಿದ್ವಿ. ಈಗ ಬೆಳಿಗ್ಗೆ ಆದರೆ ಏನಾಗುತ್ತೆ ಗೊತ್ತಿಲ್ಲ. ಆರೋಗ್ಯದಲ್ಲಿ ಸಮಸ್ಯೆ ಅಂದರೆ ಹಾಗೆ ಅಲ್ವಾ, ಅದೇ ಸಮಸ್ಯೆಯಲ್ಲಿ ಇರ್ತೀವಿ. ನಿದ್ದೆ ಬರೋದಿಲ್ಲ, ಯಾವುದೋ ಟೈಮ್ ನಿದ್ದೆ ಬರೋದು, ಹೀಗಿರ್ಬೇಕು. ಹೀಗಾದಾಗ ನಾನು ಬೇಜಾರು ಪಟ್ಬಿಡಿ. ನಿನ್ನೇನೋ ಸುದೀಪರು ನೋಡಿದೆ ಮಾತಾಡೋದು, ನಂಗೆ ಬೇಜಾರಾಗುತ್ತೆ. ಅಯ್ಯೋ ಇವ್ರನ್ನ ಕಳ್ಕೊಂಡ್ಬಿಡ್ತೀನ ನಾನು. ಟಚ್ಚಲ್ಲಿ ನನ್ನೇ ಜಾಸ್ತಿ ಇಲ್ಲ, ಯಾಕಂದರೆ ಒಬ್ಬರು ಬೆಳೆದ ಮೇಲೆ ಅದು ದೂರ ಇದ್ದು ಬಿಡೋದು. ಒಂದು ಟೈಮ್ ನನಗೆ ಭಾಳ ತುಂಬ ಹತ್ತಿರದ ವ್ಯಕ್ತಿ, ಅವರು ಕಷ್ಟಪಟ್ಟು ಸ್ಟ್ರಗಲ್ ಮಾಡಿ ಮೇಲೆ ಬಂದವರು. ಈಸ್ ಕರೋಡೋಪತಿ, ಅವ್ರ ಮಗ ಅವರು. ಈಗ ನಾವೆಲ್ಲ ಮಾಡಿರ್ಬೋದು. ಅವ್ರದ್ದು ಫ್ಯಾಮಿಲಿ ತುಂಬ ದೊಡ್ಡ ಫ್ಯಾಮಿಲಿ ಅವ್ರದ್ದು. ಆ ಕಾಲದಲ್ಲೇ ಅಂಬರೀಷ್ ಅಣ್ಣೆಲ್ಲ ಅವರ ಮನೆಗೆ ಹೋಗಿ ಊಟ ಮಾಡ್ಕೊಂಬರೋದು. ಆ ಕಾಲದಲ್ಲಿ ಅಷ್ಟು ಇದ್ದೂ ಅವರು ಒಬ್ಬರೇ ಕಷ್ಟಪಟ್ಟು ಸ್ಟ್ರಗಲ್ ಮಾಡಿ ಇಂಡಸ್ಟ್ರಿ ಕಾಲಿಟ್ಟಿದ್ದು, ಹೆಲ್ಪ್ ತೊಗೊಳ್ಳೋದು ಯಾರ್ದು. ನಾವೇ ನೋಡ್ತಾಯಿದ್ವಿ.
ಜೆ ಪಿ ನಗರದಲ್ಲಿ ನಾನು ಸಿಕ್ತಾಗ ಆವಾಗ ಮನೆ ಅಲ್ಲಿ ಇತ್ತು. ಅಷ್ಟು ಕ್ಲೋಸ್ ಇದ್ದು. ಬಟ್ ಸಿನಿಮಾ ಎಲ್ಲ ಆದಮೇಲೆ ಸ್ವಲ್ಪ ನಾನು ಸ್ವಲ್ಪ ಎಷ್ಟು ಬೇಕು ಅಷ್ಟಲ್ಲೇ ಇದ್ದೆ. ಈಗ ನಾನು ಸಡನ್ ಎಲ್ಲಿ ಸಾಯಬೇಕು ಅಂತ ಅವ್ರು ಮಾತ್ರ ಹೋದ್ರೆ ಚೆನ್ನಾಗಿರ್ತದ, ಇದು ಪ್ರಾಬ್ಲಮ್ ನನಗೆ. ದೇವರು ಕೇಳ್ದಲೆ ಹೇಗೆ ನಾನು ಅವ್ರಿಗೆ ಮುಖ ತೋರಿಸೋದು, ಕಷ್ಟಕ್ಕೆ ಮಾತ್ರ ಬಂದೆ, ಇಂಥ ಪರಿಸ್ಥಿತಿಯಲ್ಲಿ ನಾನು ಹೋಗಬಾರ್ದು ನನಗೆ ಅಂತ ಆ ಒಂದು ಕೊರಗು ಒಳಗಡೆ ಅದು ಇರುವಂಥ ಸತ್ಯ. ಅದರ ಮಧ್ಯದಲ್ಲಿ ನೀನು ಎಲ್ಲ ನನ್ನದೇ ಬಂದ್ಬಿಡ್ತು. ಅವರು ಇದಕ್ಕೆ ದುಡ್ಡು ಕೊಟ್ಟರೆ ಯಾರು ಕೊಡ್ತಾರೆ ಅಂತೆ, ಪಾಪ ಅವ್ರಿಗೆ ಮುಜುಗರ ಅಲ್ವಾ, ಏನಕ್ಕೆ ಮಾಡ್ತೀರಾ? ನಮ್ಮ ಒಳಗೇ ಈ ಥರ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದರೆ ಅವ್ರು ತೊಗೊಂಡಿಲ್ಲ, ತಲೆಗೇನು ತೊಗೊಂಡಿಲ್ಲ ಪಾಪ. ಅವರು ಈಸಿಯಾಗಿ ಮಾತಾಡಿದ್ರು. ಆದರೂ ನನಗೆ ಒಂದು ಸ್ವಲ್ಪ ಮನಸ್ಸಿಗೆ ದುಃಖ ಆಗೋಯ್ತು. ಅದ್ರ ಮಧ್ಯದಲ್ಲಿ ನೀವು ದರ್ಶನ್ ಅವರು ಒಟ್ಟಿಗಿದ್ದರೆ ಹೀಗೆ ಹರೀಶ್ ಅವರೆಲ್ಲ ಹೇಳ್ತಾಯಿದ್ರು. ಅದು ಹೇಳಿದೆ ಹೌದು. ಅಂದರೆ ನಾನು ಹೇಳಿದೆ ಅಂದರೆ ಆ ಕಾಲದಿಂದ ಇತ್ತು. ಇಷ್ಟು ಸರ್ದು ಮತ್ತು ಅಣ್ಣವ್ರ ಬಗ್ಗೆ ತಂದು ಬಿಡೋದು, ಅವರು ಟೈಮ್ ಪಾಸು, ಅವರು ಬೆಳ್ಕೊಳ್ಳೋರು ಬೇಯಿಸ್ಕೊಳ್ಳೋದು, ಅದು ಆ ಕಾಲದಿಂದಿತ್ತು ಅಂತ. ಇವತ್ತೂ ಏನಾಗಿದೆ ಅದನ್ನ ಒಳಗಿನ ವಿಷಯ ನಮ್ಗೆ ಗೊತ್ತಿಲ್ಲ. ಅದೊಂದು ನಮ್ಗೆ ಆಸೆ ಇರ್ತದಲ್ಲ, ಚೆನ್ನಾಗಿ ಇಬ್ಬರು ಜೊತೆಲಿದ್ದರೆ. ಯಾರಿಗಿಲ್ಲ ರೀ ಆಸೆ? ನಾವು ಅವರಿಬ್ಬರು ಚೆನ್ನಾಗಿ ಒಂದು ಒಳ್ಳೆ ಫಿಲ್ಮ್ ಬಂದರೆ ನಮಗೂ ಒಂದು ಅವಕಾಶ, ಸ್ವಾರ್ಥ ಇರ್ತದೆ ಅದು, ನಮಗೂ ಅವಕಾಶ ಸಿಗುತ್ತೆ. ಆಮೇಲೆ ಇವರಿಬ್ಬರು ಚೆನ್ನಾಗಿದ್ದರೆ ನಾವು ಎರಡು ಕಡೆಯೂ ಆ್ಯಕ್ಟ್ ಮಾಡ್ಬೋದು. ಇದೇನಾಗುತ್ತೆ, ನಾನು ಜಾಸ್ತಿ ಎಲ್ಲ ಹೋದಲ್ಲೆಲ್ಲ ದರ್ಶನ್ ಅವ್ರ ಹೆಸರು ಹೇಳ್ತೀನಿ. ಈ ಕಡೆ ಸಿನಿಮಾ ಅಂದರೆ ಅವರು ಆ ಥರ ಇರೋದಿಲ್ಲ. ಅವರು ಡೈರೆಕ್ಟರ್ ಇರ್ಬೋದು, ಇನ್ನು ಯಾರೋ ಇರ್ಬೋದು, ಬೇಡ, ನಮಗೆ ಅವಕಾಶಗಳು ತಪ್ಪಿ ಹೋಗ್ತದೆ. ನನಗೆ ಹೇಳಿದಲ್ಲ, ನಾವು ಎಲ್ಲರದ್ದು ಚೆನ್ನಾಗಿರಬೇಕು, ಆಗೋದು ಕಷ್ಟ. ಅದೊಂದು ಪ್ಲ್ಯಾನಿಂಗ್ ಕರೆಕ್ಟಾಗಿರಬೇಕು. ಯಾರ ಬಗ್ಗೆ ನಾವು ಹೊಗಳ್ಬಾರ್ದು, ಯಾರ ಬಗ್ಗೆ ನಾವು ಜಾಸ್ತಿ ನಾವು ಹೇಳ್ಬಾರ್ದು. ಈಗ ನಾನು ಕೆಲವರು ನೋಡ್ತಿದ್ದೀನಿ, ಅವ್ರ ನಟರೆಲ್ಲ ಏನು ಮಾಡ್ತಾರೆ ಅಂದರೆ, ಈ ಫಂಕ್ಷನ್ಗೆ ಬರೋದಲ್ಲ, ಆ್ಯಕ್ಟ್ ಮಾಡಿದ್ಮೇಲೆ ಬಂದ ತಾನೆ ಆ ಹೀರೋನ ಹೊಗಳೋದು, ಇನ್ನೊಬ್ಬ ಹೀರೋಗೆ ಬೇಜಾರಾಗೋದು, ಅವ್ರ ಫಿಲ್ಮಲ್ಲಿ ಚಾನ್ಸ್ ಸಿಗೋದಿಲ್ಲ, ಫಂಕ್ಷನ್ಗೆ ಹೋಗೋದೇ ಬೇಡ. ನಾವು ಹೋಗ್ತೀವಿ, ಹೋದಾಗ ನಮ್ಮ ಫಿಲ್ಮಲ್ಲಿ ನಾವು ಆ್ಯಕ್ಟ್ ಮಾಡಿದ್ಮೇಲೆ ನಮ್ಮ ನಾಯಕ ನಟರ ಬಗ್ಗೆ ನಾವು ಮಾತಾಡ್ತೀವಿ. ಯಾರನ್ನು ನಾವು ಬಿಟ್ಕೊಡ್ಲೂಬಾರ್ದು. ಹೊರಗೆ ಇಂಡಸ್ಟ್ರಿಯಲ್ಲಿ ಅವರು ಹೇಗಿದ್ದಾರೆ ಅವರೆಲ್ಲ ಎಷ್ಟು, ನಾವು ಸಹ ಹಾಗೆ ಇರಬೇಕು ಅಂತ. ನಮ್ಮ ಹೀರೋನು ನಾವು ಬಿಟ್ಕೊಡ್ಲೇಬಾರ್ದು, ಯಾರೇ ಆಗಿರಲಿ. ಪ್ರತಿಯೊಬ್ಬರಿಂದದ್ದು ಒಂದು ಟರ್ನ್ ಓವರ್ ಅಂತ ಇದೆ. ಈಗ ನಿನ್ನೆ ಮೊನ್ನೆ ಇವರ ಫಂಕ್ಷನಲ್ಲಿ ನೀವೆಲ್ಲ ಎಷ್ಟು ಹೋಗಿ ವರ್ಕೇ ಅಲ್ವ ಅದು. ಅದು ಪ್ರತಿಯೊಬ್ಬರಿಗೊಂದು ಕೆಲಸ ಸಿಕ್ಕಿದಾಗೆ ಈ ಥರ. ಈಗ ಒಂದು ಸಿನಿಮಾ ಅಂದಾಗ ಎಷ್ಟು ಜನ ಡೈರೆಕ್ಟ್ರ್ ಇರ್ಬೋದು, ಡೈರೆಕ್ಟ್ರೇ ಮುಖ್ಯ, ಪ್ರೊಡ್ಯೂಸರ್ಸ್ ಇನ್ನೊಂದು ತುಂಬ ದೊಡ್ಡ ಸ್ಥಾನ. ಬಟ್ ಇವರೆಲ್ಲರನ್ನು ಕರೆಕ್ಟಾಗಿ ಇದು ಮಾಡೋದು ದೊಡ್ಡ ಮಗ, ನಾಯಕ ನಟ. ಅದಕ್ಕೆ ತಾನೇ ಬರೋದು ಜನರು. ಹೇಳೋದು ಪಾಪ ಖರ್ಚು ಯಾರೇ ಮಾಡಿರಲಿ, ಸೊ ಜನ ಆ ಹೀರೋನ ನಂಬಿರ್ತಾರೆ, ಇಷ್ಟಪಟ್ಟಿರ್ತಾರೆ. ಅದರಿಂದ ಸ್ವಲ್ಪ ಬಿಸ್ನೆಸ್ ಎಲ್ಲ ಇಂಪ್ರೂವ್ಮೆಂಟ್. ಸರ್ ಮತ್ತೊಂದೇನೆಂದರೆ, ಇವಾಗ ಯಶ್ ಅವರು ಒಂದು ಕಡೆ ಸಹಾಯವನ್ನು ಮಾಡಿದರೆ ನೀವೆಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಓಕೆ, ಇನ್ನೊಂದು ಕಡೆ ಈಗ PA ಪ್ರೊಡಕ್ಷನ್ ಅಂದರೆ ಯಶ್ ಅವ್ರ ತಾಯಿಯ ಪ್ರೊಡಕ್ಷನಿಂದ ಅವರು ಕೂಡ ಲಾಂಚ್ ಮಾಡಿದ್ದಾರೆ ಸಿನಿಮಾನ, ಅವರು ಕೂಡ ಬರ್ತಿದ್ದಾರೆ. ಇನ್ನೊಂದು ಕಡೆ ರೂಮರ್ಸ್ಗಳು ಕ್ರಿಯೇಟ್ ಆಗ್ತಿದೆ, ಅವ್ರ ಅಮ್ಮ ಕೂಡ ನಿಮಗೆ ಕಾಲ್ ಮಾಡಿದ್ರಂತೆ, ಮಾತಾಡಿದ್ರಂತೆ, ನಿಜನ ಸರಿ? ಪುಷ್ಪಮ್ಮ ಕಾಲ್ ಮಾಡಿದ್ರ, ಮಾತಾಡಿದ್ರ? ಇಲ್ಲ, ಅವರು ಅದೇ ಈ ಥರ ರೂಮರ್ಸ್ ಮಾಡಿಬಿಟ್ರೆ ನಮಗೇನು ಇದಾಗೋದು ಗೊತ್ತಾ? ಹೇಗೆ ನಾವು ಮುಖ ತೋರಿಸಿದ್ರಿ? ನಮ್ಮ ಬೆಳವಣಿಗೆಗೆ ತೊಂದರೆ ಅದಲ್ಲ. ಹಾಗಾದರೆ ನೀವು ಮಾಡೋದೆಲ್ಲ ಈ ಥರದ್ದು ಟ್ರೋಲ್ ಮಾಡೋದು, ಇದಕ್ಕೆ ಅವ್ರು ಇವ್ರನ್ನ ಹಾಳು ಮಾಡೋಕ್ಕ ಈ ಥರ ಹೇಳ್ತಾ ಮೊನ್ನೆ ಏನೋ ಬಂದಿದ್ದು, ಇವ್ರಿಗೆ ತಂದಿಡೋದು ಅಂತ ನಮ್ಮನ್ನೆ ಬಂದಾಗ ಅದು ಡೈರೆಕ್ಟ್ ಸುದೀಪರ ಇದಕ್ಕೆ ತಲುಪಿತ್ತು. ಏನಕ್ಕೆ ಟ್ರೋಲ್ ಮಾಡ್ತೀರಾ? ಆಗ ಅವ್ರ ಮನೆಯವ್ರು ಏನು ತಿಳ್ಕೊಳ್ತಾರೆ? ನನಗಿದು ಗೊತ್ತಿಲ್ಲ ವಿಷಯ, ಅಮ್ಮನ ಇದರಲ್ಲಿ ಈ ಥರ ಬಂದಿದೆ ಅಂತ. ಬಟ್ ಕೆಲವರು ಯಶವ್ರ ಬಗ್ಗೆ ಮಾತಾಡೋದು ಗೊತ್ತು. ನಾನು ಸುಮ್ಮನೆ ಅದೇ, ಇವರು ಹೇಳಬಾರ್ದು ಹೇಳೋದು, ಅದು ಏನಾದರೂ ಆಗಲಿ ಅವ್ರು ಮಾಡೋದು ಮಾಡ್ತಾಯಿರ್ತಾರೆ. ನಿಮ್ಮ ಇದಕ್ಕೆ ನೀವು ತೊಂದರೆ ತರ್ಕೋಬೇಡಿ ಅಂತ. ನಿಮ್ಮ ಪರಿಸ್ಥಿತಿ ಏನು ಅದು ನೋಡ್ಕೊಳ್ಳಿ ಮೊದಲು, ಆಮೇಲೆ ನೋಡೋಣ ಮುಂದೆ. ತುಂಬ ಇದೆ ಕೆಲಸಗಳು ಮುಂದೆ, ನೋಡೋಣ. ಅದೀಗ ನಿನ್ನೆ ಅನಿಸಿತ್ತು ನನಗೆ, ಇಲ್ಲ ಇನ್ನೂ ಹೇಳೋದಿದ್ರೆ ಆಗೋದಿಲ್ಲ,
ನಮ್ಮ ಮನೇಲಿ ಡಿಸ್ಕಸ್ ಮಾಡಿದೆ ನಾನು. ಏನು ಬೇಜಾರು ಮಾಡ್ಕೊಳ್ತಾರೆ ಇಂಥ ಸ್ಥಿತಿಯಲ್ಲಿ, ಹೇಳಿ ಹೊರಗೆ ಬರಲಿ ಇದು. ಅದರಿಂದ ನಾನು ಇವಾಗ ನಿನ್ನೆ ಇವತ್ತು ನಿಮ್ಮ ಹತ್ರ ಎಲ್ಲ ನಾನೊಂದು ದೊಡ್ಡ ವೇದಿಕೆಯಲ್ಲಿ ಹೇಳುವಂತ ಇದ್ದೆ. ಯಾವಾಗ ವೇದಿಕೆ ಸಿಗುತ್ತೆ ಯಾರಿಗೆ ಗೊತ್ತು. ಆರೋಗ್ಯ ಈ ಥರ ಸಮಸ್ಯೆ ಇದ್ದಾಗ ಇದೊಂದು ದೊಡ್ಡ ವೇದಿಕೆನೇ. ಅಂದರೆ ಈ ಎಲ್ಲ ಕಡೆಯಲ್ಲಿ ಹೇಳೋದು ಬೇಡ ಅಂತ ಇದ್ದೆ. ಬಂತು ಆ ಫ್ಲೋದಲ್ಲಿ ಬಂದುಬಿಡ್ತು ಹೊರಗಡೆ. ಸುಮ್ಮನೆ ಆದರೂ ಗೊತ್ತಿದೆಯಾ ನೋಡಬೇಕು. ನನ್ನ ಆರೋಗ್ಯ ಸಮಸ್ಯೆ ಇರುವಾಗ ನೀವು ಏನಾದರೂ ಹೆಚ್ಚು ಕಮ್ಮಿ ಮಾತಾಡಿದರೆ ನನ್ನ ಪರಿಸ್ಥಿತಿ ಏನಾಗ್ಬೋದು. ಹೌದು, ಸಹಾಯ ಮಾಡದಿದ್ರೂ ಪರವಾಗಿಲ್ಲ, ಈ ಥರ ಜೀವನಕ್ಕೆ ತೊಂದರೆ ಕೊಡಬೇಡಿ, ಅಲ್ಲೇ ನನ್ನ ಒಂದು ಕೋರಿಕೆ. ಯಶ್ ಸರ್ ಇಷ್ಟೊಂದು ಬ್ಯುಸಿ ಇದ್ರೂ ಇದನ್ನೆಲ್ಲ ಗಮನಿಸಿ ನಿಮಗೆ ನಿಮ್ಮ ಜೊತೆ ಟೈಮ್ ಕೊಟ್ಟು ಮಾತಾಡಿದ್ದಾರೆ ಅಂದರೆ ಇದು ನಿಜಕ್ಕೂ ಕೂಡ ಅವರ ದೊಡ್ಡ ದೊಡ್ಡ ಗುಣ ಅಲ್ವಾ ಸರ್ ಇದು? ಅದು ಒಬ್ಬರನ್ನು ಅವ್ರು ಇಷ್ಟಪಟ್ಟರೆ ಬಿಟ್ಕೊಡೋದು, ಒಂದೇ ಸರಿ ಅವ್ರು ಇಷ್ಟಪಡೋದು. ಅದಾದ ಮೇಲೆ ಯಾರು ಏನು ಹೇಳಿದ್ರು ಅವ್ರು ತಲೆಗೆ ತಗೊಳ್ಳೋದು. ಅವರು ಅದು ಒಂದು ಮೆಂಟಾಲಿಟಿ ಆ ಥರ. ಈಗ ಒಂದು 6 ತಿಂಗಳು 8 ತಿಂಗಳ ಹಿಂದೆ ನಾನು ಲಂಗ್ಸ್ ಪ್ರಾಬ್ಲಮಲ್ಲಿ ಅಡ್ಮಿಟ್ ಆಗಿದೆ. ಆಮೇಲೆ ಅವ್ರ ಬರ್ಡೇ ಇತ್ತು, ಅವರಿಗೆ ಬರ್ಡೇಗೆ ನಾನು ವಿಶ್ ಮಾಡಿದ್ದೆ ವಾಯ್ಸ್ ಮೆಸೇಜ್ ಹಾಕಿ. ನೆಕ್ಸ್ಟ್ ಡೇ ಇರಬೇಕು, ಫೋನ್ ಮಾಡಿದ್ದಾರೆ, ಹೇಗಿದ್ದೀರಿ ಏನು ಹೇಳಿದೆ. ನಾನು ಈ ಥರ ತೊಂದರೆ ಇಲ್ಲ, ಬೇಗ ಆದಷ್ಟು ಗುಣಮುಖ ಆಗಿ ಮುಂದೆ ನಾವು ಫಿಲ್ ಮಾಡೋಣ. ಆದರೆ ಅಮೌಂಟ್ ಬೇಕಾಗಿ ಕೇಳಿದ್ರು, ಏನೂ ಆಗಿರಲಿಲ್ಲ. ಅಲ್ಲ ಸ್ವಲ್ಪ ಸರಿಯಾಗಿದೆ, ಇದು ಸ್ಪ್ರೆಡ್ಡಿಂಗ್ ಇರಲಿಲ್ಲ. ಇಲ್ಲ ಬೇಡ, ನನ್ನ ಮಿಸಸ್ ಕೇಳಿ ಅವ್ರು ಮುಜುಗರ ಜಾಸ್ತಿ, ನನಗೆ ಒಂದು ಮಾತು ಹಾಕಿ ಹಿಂಗೆ ಬೇಕು ಅಂತೇಳಿ ನಾನು ವ್ಯವಸ್ಥೆ ಮಾಡ್ತೀನಿ, ಅದ್ರ ಬಗ್ಗೆ ತಲೆ ಇದು ಮಾಡ್ಕೊಳ್ಲಿಕ್ಕೆ ಹೋಗಬೇಡಿ. ಭರವಸೆ ಅಲ್ಲ ಇದು. ಮತ್ತು ಅಂಥವ್ರಿಗೆ ತಂದು ನೋಯ್ಸ್ ಏನೋ ಮಾಡಿಬಿಟ್ರೆ ನೀವು, ನಮಗೆ ಇರೋದೇ ಸಪೋರ್ಟಿವ್ ಇಂಡಸ್ಟ್ರಿ ಇಷ್ಟು ಜನ ಇದ್ದಾರೆ, ಏನಕ್ಕೆ ಹಿಂಗೆ ಮಾಡಿ ನಮ್ಮ ಜೀವನ ಜೊತೆಗೆ ಹೊರಗಿನವ್ರಿಗೆ ಹೇಳೋದು, ಆಟ ಆಡ್ತೀರಾ, ತಿಳ್ಕೊಳ್ಳಲ್ಲ. ಯಶೋಧ ಆಗ್ತಿರ್ತೀರ, ಅವ್ರು ಸಿಕ್ಕಾಪಟ್ಟೆ ಪಾಸಿಟಿವ್ ಥಿಂಕಿಂಗ್ ಅವರು ಇದ್ದಾರಲ್ವ, ನೆಗೆಟಿವ್ ಬರೆಯೋರು, ಯೋಚನೆ ಮಾಡೋ ಈ ಥರ ಹಾಕೋರು ತುಂಬ ಜನ ಇದ್ದಾರೆ. ದೇವರೇ ಬಲ್ಲ ಅವರದ್ದು ಇದೇನಂತ. ನಾನು ಹೇಳಿದಲ್ಲ, ನಾನು ಜೀವನದಲ್ಲಿ ಇರುವವರೆಗೆ ಕೂಡ ನನಗೆ ಯಾರೋ ಸಪೋರ್ಟಾಗಿ ನಿಂತರು. ಈ ಒಂದು ಜನ ತುಂಬ ಜನ ಫೋನ್ ಮಾಡಿದ್ದಾರೆ, ರಾತ್ರಿ 1 ಗಂಟೆವರೆಗೆ ಫೋನ್ ಬಿಡಲ್ಲ. ಆಮೇಲೆ ಅವರು ದುಡ್ಡು ಹಾಕ್ತಾರೆ, ಕೆಲವರು ಹಾಕಿದ್ರೆ ಮಾತಾಡೋರು ಇದ್ದಾರೆ ಪ್ರೀತಿಗಾಗಿ. ಅವ್ರದ್ದು ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡ, ಅವ್ರಿಗಿಲ್ಲ. ಹೇಳ್ತಾರೆ, ಅಣ್ಣ ನಾನು ಇಷ್ಟೇ ಕೆಲಸ ಮಾಡೋನು, ಆಶೀರ್ವಾದ ಮಾಡಪ್ಪ, ದೇವ್ರನ್ನ ಕೇಳ್ಕೊ. ಆಗಲ್ಲ. ಈಗ ನಾನು ಕೆಲವು ನಂಬರಲ್ಲಿ, ಈಗ ಅದರಲ್ಲಿ ಹೊಸದು ನಂಬರ್ ಗೂಗಲ್ ಪೇ ಫೋನ್ಪೇ ಹೋಗಿದೆ, ಹಾಳಾಗಿದೆ, ಇನ್ನೂ ರೆಡಿ ಆಗಬೇಕಷ್ಟೆ. ಜನ ಆದರೂ ಮಾತಾಡ್ತಾರೆ ಫೋನ್ ಮಾಡಿ, ಅಣ್ಣ ಹೋಗ್ತಾಯಿಲ್ಲ ದುಡ್ಡು, ಏನು ಮಾಡಿಸ. ಅದಕ್ಕೆ ಅವರಿಗೆ ನಂದು ಈಗ ಹೊಸದಾಗಿ ಮಾಡಿರೋ ಸ್ಕ್ಯಾನರ್, ಅದನ್ನು ಕೆಲವರು ಹಾಕಿಲ್ಲ ಎಂಟ್ರಿ ಮಾಡುವಾಗ, ಕಳಿಸ್ಕೊಡೋಣ ಅಂತೇಳಿ. ಅಲ್ಲೂ ತುಂಬ ಜನಕ್ಕೆ ಕಳ್ಸೋಕ್ಕೆ ನನ್ನ ಕೈಲೂ ಆಗೋದಿಲ್ಲ. ಆಮೇಲೆ ಅಲ್ಲೂ ಲಿಮಿಟ್ ಇದೆ, ದಿನಕ್ಕೆ ಇಷ್ಟೇ ಜನ ಟ್ರಾನ್ಸಾಕ್ಷನ್ ಅಂತ. ಪರವಾಗಿಲ್ಲ, ಆಶೀರ್ವಾದ ಮಾಡಿ, ತೊಂದರೆ ಇಲ್ಲ, ದೇವರಿದ್ದಾನೆ ನನಗೆ ಸಪೋರ್ಟಿಗೆ, ಅದಕ್ಕೆ ಓಕೆ ಅಂತ ಸುಮ್ಮನೆ ಇದ್ದೀನಿ. ಸೊ ಮತ್ತೊಂದೇನಂದರೆ, ನಾನು ಬಂದಾಗಿಂದ ಮತ್ತೊಂದು ಅಬ್ಸರ್ವ್ ಮಾಡ್ತಿದ್ದೀನಿ, ನಿಮ್ಮ ಮನೆಗೆ ಬಂದಾಗಿಂದ ನಿಮ್ಮ ಮಗ ಕೇರ್ ಮಾಡ್ತಾ ಇದ್ದಾರೆ ನಿಮ್ಮನ್ನು. ನಿಜವಾಗ್ಲೂ ಕೂಡ ಅಷ್ಟು ಪುಟ್ಟ ವಯಸ್ಸಿಗೆ ಅವರಿಗೆ ಅಪ್ಪನ ಮೇಲಿರೋ ಆ ಪ್ರೀತಿ, ಏನೋ ಒಂದು ಆಗುತ್ತೆ ಅನ್ನೋ ಒಂದು ಮುಂದಿನ ದಿನಗಳಲ್ಲಿ ಭರವಸೆ ಅವ್ರ ಕಣ್ಣಲ್ಲೂ ಕೂಡ ಕಾಣಿಸ್ತಾ ಇದೆ. ನೆಕ್ಸ್ಟ್ ಏನಾದ್ರು ಸಿನಿಮಾ ಹೀರೋ ಮಾಡ್ಬೋದು ಸರ್? ಅವನಿಗೆ ಇಂಟ್ರೆಸ್ಟ್ ಇಲ್ಲ, ಅವನು ಏನು ಫಿಲ್ಮ್ ಬಂದು ಇವನಿಗೆ ಫಿಲ್ಮ್ಗಿಂತ ಕ್ರಿಕೆಟ್ ಅಂದರೆ ಭಾಳ ಇಷ್ಟ. ಬಟ್ ಯಶ್ವರ್ ಕೊಟ್ಟರೆ ಭಾಳ ಇಷ್ಟ, ಪ್ರೀತಿ. ಎಷ್ಟು ಮನೆ ಅಂತಲೇ ಮೈಂಡಲ್ಲಿ ಅವ್ರ ಬಗ್ಗೆ ಏನಾದರೂ ಮಾತಾಡಿ ಫುಲ್ಲು ಕಿವಿ ಮಾಡ್ಕೊಂಡು ಕೇಳ್ಕೊಳ್ತಾ ಇರ್ತೀನಿ. ನಾನು ಇದು ಅವರ ಬಗ್ಗೆ ಫಾಲೋ ಮಾಡೋರು, ಎಷ್ಟು ಕಷ್ಟದಲ್ಲಿ ಮೇಲೆ ಬಂದು ನಿಂತಿದ್ದಾರೆ. ನೀನು ಕಷ್ಟಪಟ್ಟೆ ಹಬ್ಬ, ಜೊತೆ ಒಳ್ಳೆ ಗುಣ ಇಡ್ಕೊ. ಬಣ್ಣ ಚೆನ್ನಾಗಿರೋದಲ್ಲ, ಗುಣ ಚೆನ್ನಾಗಿರಬೇಕು. ಗುಣ ಚೆನ್ನಾಗಿದ್ದವನು ಯಾವತ್ತೂ ಸೋಲೋದಿಲ್ಲ ಲೈಫಲ್ಲಿ. ನಾನು ಹೇಳೋದು, ಅಷ್ಟು ಪಾಸಿಟಿವ್ ಇದ್ದವ್ರಿಗೆ ಒಂದು ಗೆಲುವು ತುಂಬ ಈಸಿ ಇರ್ತದೆ ಅವರಿಗೆ. ಅದರಿಂದ ಈಗ ನನ್ನ ಚಿಕ್ಕ ಮಗನಿಗೆ ಹೇಳ್ತಿರ್ತೀನಿ, ಈಗ ಹಾಸ್ಪಿಟ್ಲ್ ಇದಕ್ಕೆಲ್ಲ ಈಗ ಅವ್ನು 10th ಅಡ್ಮಿಷನ್ಗೆಲ್ಲ ಅವ್ನು ಈ ಸರಿ ನನಗೆ ಅವ ಆಗ್ತಾಯಿಲ್ಲ ಓಡಾಡಿಗೆ, ತಾನೇ ಬಂದು ನಿಂತು ಮಾಡಿದ್ದಾನೆ. ಆಮೇಲೆ ಅವ್ನು ಹೇಳ್ತಾನಪ್ಪ, ನೀನು ಬೇಗ ರಿಕವರ್ ಆಗಬೇಕು, ಹುಷಾರಾಗಬೇಕು, ಅದು ಎಚ್ಚರಿಸ್ತಾ ಇರ್ತಾನೆ ನನ್ನನ್ನು. ಅದರಿಂದಾಗಿ ನಾನು ಈ ಸಾರಿ ಹೆದರದೆ ಜನರಿಗೆ ತಲುಪಲಿ,
ನನಗೆ ಜನರಿಂದ ಸಹಾಯ ಬರಲಿ ಅರ್ಥ. ಧೈರ್ಯ ಏನಂದರೆ ಈ ಮಕ್ಕಳ ಜೊತೆ ನಾನು ಬದುಕಬೇಕು. ಕೇರ್ ಮಾಡ್ತಿರಲಿಲ್ಲ ನಾನು. ಮೊನ್ನೆನೂ ಡಾಕ್ಟ್ರ್ ಹೇಳಿದಾಗ ಬೇಡ ಜನರದ್ದು ಮತ್ತೆ ಆಗೋದಿಲ್ಲ. ನನ್ನ ಮಿಸ್ಸಸ್ ಕೂಡ ಇಲ್ಲ ನೀವು ಇಲ್ಲದಿದ್ದರೆ ಅವನು ಭವಿಷ್ಯ ಏನು ಅಂತ. ಮಗನ ಭವಿಷ್ಯ ಯಾರು ಕಟ್ತಾರೆ? ನಾನಿನ್ನು ಎಷ್ಟು ವರ್ಷ ಜಾಬಿಗೆ ಹೋಗ್ಬೋದು? ನಮ್ಮನ್ನು ಯಾರು ಗುರುತಿಸ್ತಾರೆ? ಇದು ಒಳ್ಳೆಯದಲ್ಲ. ನಿಮ್ಮ ಸ್ವಾಭಿಮಾನ ಬಿಡಿ. ಸ್ವಾಭಿಮಾನ ಇಂಥ ಟೈಮಲ್ಲೆಲ್ಲ ಎಲ್ಲ ಬಿಟ್ಟು ನೀವು ನನ್ನನ್ನಾಗಲಿ ಮಕ್ಕಳನ್ನಾಗಲಿ ಕಾಪಾಡೋದು ಕೆಲಸ ನೀವು. ಅದು ಹೇಳಿದ ಮೇಲೆ ಅದೊಂದು ಒಳ್ಳೆಯ ಇದು, ಅದು ಏನು ಯೋಚನೆ ಇದು. ಹೌದು, ನಾವು ಅವ್ರಿಗೋಸ್ಕರ ಬದುಕಬೇಕೀಗ. ಅವ್ರನ್ನೊಂದು ದಡ ಸೇರಿಸ್ಬೇಕು. ಆ ಒಳ್ಳೆ ಭಾವನೆ ಹಿಡ್ಕೊಡೋಕ್ಕೆ ನನಗೆ ಪಟ್ ಅಂತ ನೋಡಿ ನಿಂತುಬಿಟ್ರು ದೊಡ್ಡವರು ಹೀರೋಗಳು. ನಾನು ಹೇಳೋದು ಬೇಗ ನಾನು ಅವ್ರ ಹೃದಯ ಗೆದ್ದೆ. ಏನು ಹುಡುಗಾಟವನ ರೀ, ನಿಮಗೆ 80 ಲಕ್ಷದಲ್ಲಿ 1 ಕೋಟಿ 2 ವರ್ಷ ಖರ್ಚು ಸೇರಿದರೆ ಕೆಲಸ ಇಲ್ಲ. ಈಗ ಹೇಗೆ ನಾವು ಅಷ್ಟು ರೆಡಿ ಮಾಡೋದು? ದೇವ್ರ ಥರ ಬಂದು ನಿಂತರು ಈಗ. ಅದು ಹೇಳಿದರೆ ಈ ಮಕ್ಕಳು ಮಾಡೋದ ಪುಣ್ಯ ನನಗೆ ಈ ರೀತಿಯಾಗಿ ಸಹಾಯಕ್ಕೆ. ಮೊನ್ನೆ ಕೆಲವರು ಹೇಳ್ತಾರೆ ಆವಾಗ ಬಂದಿದ್ದೆಲ್ಲ ಕುಡಿದು ಹಾಳು ಮಾಡೋದಕ್ಕಿಂತ ಈ ಥರ ಉಳಿಸ್ಕೊಂಡಿದ್ರೆ ಇವತ್ತು ನೀವು ಬೇರೆಯವ್ರ ಥರ ಕೈ ಚಾಚೋ ಅವಶ್ಯಕತೆ ಬರೋದಿಲ್ಲ ಇತ್ತು ಅಂತ ಕೆಲವರು ಕೆಟ್ಟದಾಗಿ ಮೆಸೇಜ್ ಮಾಡಿದರು. ನನಗೆ ನಾನು ಹೇಳಿದಲ್ಲ, ತಪ್ಪಿಲ್ಲ ಒಂದು ರೀತಿ. ಅವರ ಮನೋಭಾವನೆ ಆ ಥರ. ಎಲ್ಲರೂ ಒಳ್ಳೆಯವರು, ಭೂಮಿ ಮೇಲೆ ಯಾರು ಎಲ್ಲರೂ ಒಳ್ಳೆಯವರು ಇಲ್ಲ ಇಲ್ಲಿ. ಆ ಥರ ಮನೋಭಾವ ಇರುವರು. ನಾವು ಆವಾಗ 20-30 ಸಾವಿರ ರೂಪಾಯಿಗೂ ಫೀಲ್ ಮಾಡಿದ್ದೀವಿ. ಅಷ್ಟಕ್ಕೆ ಆ್ಯಕ್ಟ್ ಮಾಡಿದ್ವಿ ನಾವು ಆವಾಗ. ಏನು ಗೊತ್ತಿಲ್ಲದಲೇ ಈ ಥರ ಮಾತಾಡೋದು ತಪ್ಪಲ್ವ? ಎಲ್ಲಿ ಉಳಿಸೋದು? ಸಂಸಾರನ ಸಾಕೋಲ್ಲ. ಏನಕ್ಕೆ ಅಂದರೆ ಅವತ್ತು ಹೀರೋಗಳು ಒಂದು ಲಿಮಿಟ್ ಇತ್ತು. ಮತ್ತು ನಾವು ಲಕ್ಷಾಂತರ ರೂಪಾಯಿ ತೊಗೊಳಕ್ಕಾಗುತ್ತಾ? ಹೀರೋಗಳೇ 10-15 ಲಕ್ಷ ತೊಗೊಳ್ತಿದ್ದವರು ಆವಾಗಿನ. ಬಿಸ್ನೆಸ್ ಅಷ್ಟೇ ಆಗ್ತಿತ್ತು. ಈ ಏನು ವಿಡಿಯೋದು ಪ್ರೈ ವಿಡಿಯೋನು ಅವರಲ್ಲಿ ಎಲ್ಲಿದ್ದರು? ಈಗ ಮಾರ್ಕೆಟ್ ದೊಡ್ಡದಾಗಿದೆ, ದೊಡ್ಡ ದೊಡ್ಡ ಮಾಲ್ಗಳ ಥಿಯೇಟ್ರ್ ಬಂದಿದೆ. ಅದು ಚೇಂಜ್ ಆಗ್ತಿದ್ದಾಗೆ ಫಿಲ್ಮ್ ಬಜೆಟ್ ಚೇಂಜ್ ಆಯಿತು, ಹೀರೋ ಬಜೆಟ್ ಚೇಂಜ್ ಆಯಿತು. ಈಗ ಸಪೋರ್ಟಿಂಗ್ ಆರ್ಟಿಸ್ಟ್ಗಳು ಚೇಂಜ್ ಆಗಿದ್ದಾರೆ. ಇವಾಗೆಲ್ಲ ಇದ್ದಾರಲ್ಲ, ದಿನಕ್ಕೆ 1.5 ಲಕ್ಷ 3 ಲಕ್ಷ ತೊಗೊಳ್ಳೋ ಸಪೋರ್ಟಿಂಗ್ ಆರ್ಟಿಸ್ಟ್ ಇದ್ದಾರೆ ಕನ್ನಡದಲ್ಲಿ ಇದ್ದಾರೆ. ನಾವು ತೊಗೊಳಕ್ಕಾಗಿ ಇನ್ನೇನು ತೊಗೊಳೋದಲ್ಲಿ ಇದ್ವಿ KGF ಆದಮೇಲೆ. ನಾವು ಹೇಳಿ ಆಗಿತ್ತು ಮನೆಗೆ, ಇನ್ನೂ ನಮ್ಮ ಇದೇ ಬೇರೆ, ಇಷ್ಟು ಮೇಲೆ ನಾವು ಮಾಡೋದಿಲ್ಲ ಅಂಥೇಳಿ. ಇದು ಬಂದು ಸಿಕ್ಕಾಕೊಂಡ್ಬಿಡ್ತು. ದೇವ್ರಿಗೆ ಇಷ್ಟ ಅಲ್ವ ಏನೋ. ಓಕೆ, ಬೇಸರ ಇತ್ತು. ಇವತ್ತು ಮೊನ್ನೆ ಅವರು ಚಲನ ಕೇಳಿದ್ರು, ಅವರು ಕೂಡ ಬಂದವರು, ನೀನು ಇವತ್ತು ಅಲ್ಲ ನಿಮ್ಮಲ್ಲಿ ಈ ಥರ ರೂಮಲ್ಲಿದೆ ಮಜಾ ಮಾಡಿ ಖಾಲಿ ಮಾಡಿದೆ. ನಾನು ಒಬ್ಬ ದೊಡ್ಡ ಶ್ರೀಮಂತ ಫ್ಯಾಮಿಲಿಯವರ ಜೊತೆಗೆ ಬದುಕಿ ಬಂದವನು. ನಮ್ಮ ಫ್ಯಾಮಿಲಿ ಆ ಥರ ಜ್ಯುವೆಲರಿ ಬಿಸ್ನೆಸ್ಸು. ಫಸ್ಟ್ ರೆಮ್ಯುನೇಷನ್ ಅಂತ ತೊಗೊಳ್ತಾ ಇರಲಿಲ್ಲ, ಆ್ಯಕ್ಟ್ ಮಾಡಬೇಕು. ಆಮೇಲೆ ಇಲ್ಲ, ಇದು ನನಗೆ ಇದೇ ಜೀವನ ಅಂತ ಎಲ್ಲವನ್ನೂ ಬಿಟ್ಟು ಇದ್ರ ಮೇಲೆ ಇದಿಟ್ಕೊಂಡೆ. ನಾನು ಇದಕ್ಕೆ ಬದುಕಬೇಕು. ಯಾವ ಬಿಸ್ನೆಸ್ಸು ಅಥವಾ ಯಾವುದೇ ದೊಡ್ಡ ದುಡ್ಡು ಮಾಡೋಕ್ಕಿತ್ತು ಕೆಲವು ತರೀಕಗಳಿದೆ. ಯಾರೋ ಮಿಸ್ಟ್ರಿಯಿಂದ ಓಡಾಡಬೇಕು, ಆ ಪ್ರಾಬ್ಲಮ್ಗಳು ಸಾಲ್ವ್ ಮಾಡಿಕೊಡ್ಬೇಕು, ಅಲ್ಲೆಲ್ಲ ಬಚ್ಕೋ, ಇಲ್ಲೆಲ್ಲ ದುಡ್ಡು ಬಚ್ಕೋ, ದುಡ್ಡು ಮನೆ ಕಟ್ಟು. ಬೇಡಪ್ಪ, ಯಾವುದೇ ಇಲ್ಲಿಗಲ್ ಬೇಡ, ಯಾವುದೇ ಹಣದ ಮೇಲೆ ವ್ಯಾಮೋಹ ಬೇಡ. ನನಗೆ ಕಲೆ ಮಾತ್ರ ಬೇಕು. ನಾನು ಸತ್ಯ ಧರ್ಮದಲ್ಲಿ ಇರಬೇಕು ಅಂತ. ಇಷ್ಟು ಕಷ್ಟ ಇದ್ದರೂ ನನಗೆ ದೇವ್ರು ಬಂದು ಕಳಿಸ್ಕೊಡ್ತಾರಲ್ಲ ಸಹಾಯಕ್ಕೆ. ನನ್ನ ಒಳ್ಳೆತನ ಇದ್ದರೆ ನನಗೆ ದೇವ್ರು ಸಿಗ್ತಾರೆ, ಸಿಕ್ಕಿದಾರಲ್ಲ. ಇದಲ್ವಾ ಬಿಟ್ಟು ನೋಯಿಸ್ತಾರೆ ಕೆಲವರು. ಏನೆಲ್ಲ ಕುಡಿದು ಮಜಾ ಮಾಡಿ ಹಾಳು ಮಾಡಿಬಿಟ್ಟು ಹರ್ಟ್ ಆಗುತ್ತೆ. ಹರ್ಟ್ ಆದರೂ ಪರವಾಗಿಲ್ಲ, ಅವರವರ ಮೆಂಟಾಲಿಟಿ ಅವ್ರು ಹೇಳ್ತಿದ್ದಾರೆ, ಚೆನ್ನಾಗಿಟ್ಟಿರಲಿ ದೇವರು, ಅಷ್ಟೇ. ಸರ್, ಮತ್ತೊಂದು ಕೊನೆ ಪ್ರಶ್ನೆ. ನಾನು ಕೇಳ್ಪಟ್ಟಿದ್ದು ನಿಮ್ಮ ಬಗ್ಗೆ, ನೀವು ಮುತ್ತಪ್ಪ ರೈ ಅವರ ತಮ್ಮನ ಅಥವಾ ಫ್ರೆಂಡಾ ಸರ್? ಎರಡೂ ಅಲ್ಲ. ಅವರು ಪುತ್ತೂರಲ್ಲಿದ್ದು, ನಾನು ಉಡುಪಿಯವನು. ನನಗೂ ಅವರಿಗೂ ಒಂದು ದಿನವೂ ನಾನು ಪರಿಚಯ ಇಲ್ಲ. ಒಂದು ಕಣ್ಣಲ್ಲಿ ನೋಡಿದವನಲ್ಲ, ಒಂದು ಫೋನಲ್ಲಿ ಮಾತಾಡಿದವನಲ್ಲ. ಓನ್ಲಿ ಹೋಮಲ್ಲಿ ಅವರ ಕ್ಯಾರೆಕ್ಟ್ರನ್ನ ನಾನು ಆ್ಯಕ್ಟ್ ಮಾಡಿದವನು. ಅಷ್ಟು ಮಾಡಬೇಕಾದ್ರೆ ಬಟ್ ಇತ್ತು ನನಗೆ ಉಡುಪಿಯಲ್ಲಿ ಬೇರೆಯವ್ರ ಟಚ್ ಇತ್ತು. ಮುತ್ತಪ್ಪಡಂದಲ್ಲ, ಬೇರೆಯವರು. ಆಮೇಲೆ ನಾವು ಕೂಡ ಸ್ವಲ್ಪ ರೌಡಿಗಳನ್ನ ಎದುರಿಸ್ತಾ ಇದ್ವಿ ನಾವು. ಅಂದರೆ ನಮ್ಮದು ಒಂದು ಅದು ಹೇಳಿದಲ್ಲ, ಈಗೆಲ್ಲ ಸುಮ್ಮನೆ ಬಿಡ್ತಾರೆ ಯೂಟ್ಯೂಬಲ್ಲೇ ಮಾತು. ಇಲ್ಲಿ ನಾವು ಆಗಿದೆ ಆ ಕಾಲದವರಾಗಿದ್ದರೆ ಹೋಗಿ ಹೊಡೆದೇ ಬಿಡ್ತಿದ್ವಿ. ಏನಕ್ಕೆ ನಮ್ಮ ಬಗ್ಗೆ ತಪ್ಪು ಏನಕ್ಕೆ ಹಾಕ್ತೀರಾ? ನೀವು ಬೆಳೀರಿ,
ನಮ್ಮನ್ನು ತುಳಿದು ನೀವು ಬೆಳಿತೀರಿ ಅಂದರೆ ನೋವಾಗೋದಿಲ್ವ ರೀ? ನಾನೊಬ್ಬ ಮನುಷ್ಯ ಅಲ್ವಾ? ಕೋಪ ಬರಬಾರ್ದು ಅಂದರೆ ಬರೋದಿರ್ತದ? ಬರುತ್ತೆ. ಈಗ ಕಮ್ಮಿ ಆಗಿದೆ. ಮೊದಲು ಹೊಡೆದು ಯಾರೇ ನಮಗೆ ಕಿರಿಕ್ ಮಾಡ್ರೆ ನಾವು ವಾಪಸ್ ಹೊಡೆಯುವುದೇ. ಅದರಿಂದಾಗಿ ಕೆಲವು ಕೇಸುಗಳೂ ಆಯಿತು. ಓ ಅವನು ಹಾಗೆ ಹೀಗೆ, ಬೇರೆಯವ್ರು ಏನು ಸರಿ ಇದ್ದಾರಾ? ಅವರೆಲ್ಲ ಸರಿ ಹಾಗಾದರೆ ಪ್ರಪಂಚದಲ್ಲಿ ಇವರೆಲ್ಲ ಸರಿ, ನಾವು ಮಾತ್ರ ಕೆಟ್ಟ, ನಮಗೆ ಕೆಟ್ಟದ್ದು ಮಾಡಿದ್ಮೇಲೆ ನಾವು ಸುಮ್ಮನೆ ಇರಬೇಕು ಅಂದರೆ ಲಾ ಆ ಥರ ಹೇಳ್ತಾರೆ ಕಂಪ್ಲೇಂಟ್ ಕೊಡು ಅಂತ. ಆ ಸ್ಪಾಟಲ್ಲಿ ಏನಾಗ್ತದೆ, ಕಂಪ್ಲೇಂಟ್ ಆದಮೇಲೆ ನಮ್ಮ ಜೀವನಕ್ಕೆ ತೊಂದರೆ ಕೊಟ್ಟಾದರೆ ನಾವು ಬಿಡಬಾರ್ದು. ಈ ಥರ ಬಂದು ಈ ಥರ ನೇಚರ್ಗಳು. ಆವಾಗ ಕೆಲವಾಯಿತು, ಅದ್ರ ತಕ್ಕ ಓಮ್ ಸಿಕ್ತು, ಡಾನ್ ಕ್ಯಾರೆಕ್ಟ್ರು ರೈ, ನನಗೆ ರಾಯ್ ಅಂತ ಹೆಸರಿಟ್ರು. ಸೊ ಅವರದೊಂದು ಪ್ರತಿಬಿಂಬಿಸ್ಲಿಕ್ಕೆ ಹೋಗಿ ಅದ್ರ ಮೇಲೆ ಒಂದು ಕೇಸ್ ಆಯ್ತು ನನಗೆ. ಆಮೇಲೆ ಬೆಂಗಳೂರಲ್ಲಿ ಯಾವುದೋ ಒಂದು ಕೇಸ್ ಬಿಟ್ಟು ಬೆಂಗಳೂರಲ್ಲಿದ್ದೆ ನಾನು, ಪ್ರೂವ್ ಇತ್ತು. ಅದು ಸಾಲ್ ಆಯ್ತು. ನಾನು ಹೇಳೋದು ಹೀಗೆ ಸುಮ್ಮನೆ ಕೆಲವು ತಲೆ ಮೇಲೆ ಬಂದು ನನ್ನ ತಲೆ ಮೇಲೆ. ಬಟ್ ನನಗೆ ಗೊತ್ತಾಗಿದೆ 2003ರಲ್ಲಿ ಅವರು ಜೈಲಲ್ಲಿ ಬಂದಾಗ ನನಗೂ ಜೀವಾದಿ ಶಿಕ್ಷೆ ಆಗಿತ್ತು. ನಾನು ಪರಪ್ಪನಗರ ಜೈಲಲ್ಲಿ 9 ತಿಂಗಳು ಇದ್ದು ಬಂದ ನಾನು. ಯಾವುದೋ ಈ ಥರದ್ದು ಯಾವುದೋ ಉಡುಪಿಯಲ್ಲಿ 92ನೇ ಇಸ್ವಿಯಲ್ಲಿ ಸುಮ್ಮನೆ ಬೈದಿರೋದವ್ರೆ, ನಾವು ಬೈಯೋದೇ ಅಲ್ಲ, ನಮಗೆ ಫ್ಯಾಮ್ಲಿಗೆ ಬೇಕಾದವರು. ಅವ್ರ ಜೊತೆ ಇರೋ ಹುಡುಗರುಗಳಿಗೂ ನಂಗೆ ಅವ್ರಿಗೆ ಜಗಳ ಆಗಿತ್ತು. ಸೊ ಇವ್ರ ಮಧ್ಯದಲ್ಲಿ ಬಂದಾಗ ಈ ಥರ ಎಲ್ಲ ಮಾಡಬೇಡ, ಮಾಡ್ರೆ ನೋಡ್ಕೋತೀನಿ ಅಂದರು. ನಾನು ನೋಡ್ಕೋತೀನಿ, ಅದೇನು ಮಾಡ್ತೀನಿ ಮಾಡು ನೀನು ಹೇಳಿಬಿಟ್ಟು ಒಂದು ವಾರದಲ್ಲಿ ಅವರಿಗೆ ರಾತ್ರಿ ಎಲ್ಲ ಸ್ಟ್ಯಾಬ್ ಮಾಡಿದ್ದಾರೆ. ಸ್ಟ್ಯಾಬ್ ಮಾಡಿದರೆ ಅವ್ನು ಡೌಟ್ ಆಗಿದೆ, ಅವನಿಗೆ ಯಾರು ಅಂತ ರಾತ್ರಿ ಗೊತ್ತಾಗಿಲ್ಲ. ಕುಡಿದು ಡ್ರಿಂಕ್ ಅವ್ರು ಜಾಸ್ತಿ, ಅವ್ರಿಗೆ ಗೊತ್ತಾಗಿಲ್ಲ ಯಾರೋ ಇದ್ದಾರೆ ಅಂತ ಹೇಳಿದರು. ಒಂದು ವಾರ ಬಿಟ್ಟು ನನ್ನ ಹೆಸರು ಕೊಟ್ಟಾರೆ. ಅದಾದಮೇಲೆ ಅವ್ರು ಜಾಂಡೀಸ್ ಬಂದು ಸತ್ತಿದ್ದು, ನನ್ನ ಇದರಲ್ಲೆಲ್ಲ ರಿಪೋರ್ಟ್ ಎಲ್ಲ ಇದೆ. ಬಟ್ಟು ಕೇಸ್ ನಡೆಸ್ಬೇಕಾದ್ರೆ ಕರೆಕ್ಟಾಗಿ ಲಾಯರ್ಸ್ ಇರಬೇಕು. ಸ್ವಲ್ಪ ರಾಂಗ್ ಆಯಿತು, ಶಿಕ್ಷೆ ಆಗೋಯ್ತು. ಆವಾಗ ನನಗೆ ಸಿಕ್ಕಿದ್ದು ಮುತ್ತಪ್ಪರ ಒಳಗಡೆ ಒರಿಜಿನಲ್ಲು ಡೂಪ್ಲಿಕೇಟ್, ನಾವು ಇಬ್ಬರು ಒಟ್ಟಿಗಿದ್ದು. ಹಾಂ ನೋಡಿ, ನನ್ನ ಧರ್ಮ, ನನ್ನ ಸತ್ಯ, ನಾನು ನಂಬುವಂಥ ನನ್ನ ರಾಘವೇಂದ್ರ ಸ್ವಾಮಿಗಳು, ನನ್ನ ಉಸಿರವರು. ಉಡುಪಿ ಕೃಷ್ಣದ ಮೇಲೆ ನಾನು ಅಲ್ಲಿ ಅವತ್ತು ಹಣೆ ಹಾಕಿದ್ದೀನಿ, ನಾನು ಮಾಡಿಲ್ಲ, ಇದಕ್ಕೂ ನನಗೂ ಸಂಬಂಧವೇ ಇಲ್ಲ. ಏನೋ ಮಾತಾಡಿದ್ದೀವಿ, ಯಾರೋ ಮಾಡಿದ್ದಾರೆ ಗೇಮ್, ತಗಲಾಕ್ಸಿದ್ದಾರೆ. ಬಟ್ ಕರೆಕ್ಟಾಗಿ ಟ್ರೈ ಮಾಡಿದ್ರೆ ಸಿಗ್ತಾರೆ ಅವರು. ನಾನು ಸುಮ್ಮನೆ ನಾನು ಇದಾದೆ ಅಂತ ಏನೂ ಇಲ್ಲದೆ ಅಲ್ಲಿ ಯಾವತ್ತು ಮುತ್ತಪ್ಪರಯ್ಯವರು ಬಂದು ಬೇರೆ ರೀತಿ ಕೇಸ್ ನಡೆಸಿ ನಾನು ಗೆದ್ದು ಬಂದೆ. ದೇವರ ಅನುಗ್ರಹ ಅಲ್ವ ಅದು. ನಾನು ಹೇಳಿದೆ, ನಾನು ಅಷ್ಟು ಸತ್ಯ ಧರ್ಮವನ್ನು ನಂಬೋನು. ನಾನು ರಾಘವೇಂದ್ರ ಸ್ವಾಮಿಗಳನ್ನು ಏನೆಲ್ಲ ಕೇಳಿದ್ದೀನಿ, ನಂಗೆ ಕೊಟ್ಟಿದ್ದಾರೆ. ನಾನು ಈ ಕೈಲೆಲ್ಲ ಮಚ್ಚೆ ನನಗೆ ಗೊತ್ತಿಲ್ಲ, ಇತ್ತೀಚೆಗೆ ಗೊತ್ತಾಗಿದೆ. ರಾಘವೇಂದ್ರ ಸ್ವಾಮಿಗಳು ಇದು ಚಿಕ್ಕ ಮಗು ಇರೋವಾಗ ಹಾಕೊಂಡಿದ್ದು, ಚಿಕ್ಕ ಹುಡುಗ ಇರುವಾಗ. ಆಯಿತಾ, ಇವ್ರದ್ದು ನಂದು ಒಂದು ಭಾಳ ಅಟ್ಯಾಚ್ಮೆಂಟ್ ಇದೆ. ನಾನು ಹೇಳಿದ್ದು, ನನ್ನ ಹೆಸರು ರಾಯ್ ಅಲ್ಲ, ಒಮ್ಮೆ ರಾಯ್ ಮುತ್ತಪ್ಪರಯ್ಯವ್ರದ್ದು ಡೈರೆಕ್ಟ್ ಹೆಸರು ಇಟ್ಕೊಳ್ಳೋಂಗಿಲ್ಲ ಅಂತ ರಾಯ್ ಅಂತ ಇಟ್ಟರು. ಮನೇಲಿ ಶಿವಣ್ಣ ಏನಂದರೆ, ಶಿವಣ್ಣ ನನಗೆ ರಾಯ್ ಅಂತ ಕರೆಯೋದು ಶೂಟಿಂಗಲ್ಲಿ. ಅವ್ರು ಹೇಳಿದರು, ಮುಂದೆ ರಾಯ್ ಹೆಸರೇ ಬರ್ತದೆ. ತೂಗುದೀಪ್ ಸಿನಿಮಾದಿಂದ ಅವ್ರಿಗೆ ತೂಗುದೀಪ್ ಶ್ರೀನಿವಾಸ ಹೆಸರು ಹಂಗೆ ಬಂದಿದ್ದು. ನಿಂಗೆ ಇದು ಸೇರ್ತದೆ ನಿಮಗೆ ನೋಡಿ, ಅದೇ ಆಗೋಯ್ತು ಪಬ್ಲಿಕ್ ರಾಯ್. ಸೊ ಹರೀಶ್ ರಾಯ್ ಅಂತ ನಾನು ರಿಜಿಸ್ಟರ್ ಮಾಡಿಸಿದ್ದೆ. ಮನೇಲಿ ಬೈತಾಯಿದ್ರು, ಆಚಾರ್ಯ ಅಂತ ಹೆಸರಿತ್ತು, ನೀನು ಏನು ರಾಯ್ ಏನೊಂದು ಅರ್ಥ ರಾಯ್, ತೆಲುಗಲ್ಲಿ ರಾಯಿ ಅಂದರೆ ಕಲ್ಲು, ನೀನು ನೋಡಿ ಇದೇ ಹೆಸರು ಇಟ್ಕೊಂಡಿದೆಯಲ್ಲ. ಬಂದಿರೋ ಹೆಸರು ದೇವರೇ ಕೊಟ್ಟಿದ್ದದು. ಒಂದು ಇತ್ತೀಚೆಗೆ 1-2 ವರ್ಷದಲ್ಲಿ ಗೊತ್ತಾಯಿತು, ರಾಯರೇ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿದರು. ಅದು ನಮ್ಮ ಹರೀಶ್ ರಾಯ್, ಸ್ವಲ್ಪ ನನಗಿಂತ ಚಿಕ್ಕವರು, ರಾಯಣ್ಣ ರಾಯರೇ. ನಾನು ಹಿಂಗೆ ಕೂತಿದ್ದೆ ಒಂದು ಜಾಗ. ರಾಯಣ್ಣ ಯಾರು, ದೊಡ್ಡ ವ್ಯಕ್ತಿ. ರಾಯರೇ ಅಂದರೆ ರಾಘಸ್ವಾಮಿಗಳ ಹೆಸರು. ಅಯ್ಯೋ ಭಗವಂತ, ನನಗೆ ಆವಾಗ ಸ್ವಲ್ಪ ಜ್ಞಾನೋದಯ ಆಗಿತ್ತು ಇತ್ತೀಚೆಗೆ 2 ವರ್ಷ. ಅದು ಕೇಸಲ್ಲಿ ಒಳಗಿದ್ದಲ್ಲ, ಕಣ್ಣೀರು ಹಾಕ್ಕೊಂಡಿದ್ದೆ ನಾನು ಇಷ್ಟು ಧರ್ಮದಲ್ಲಿದ್ದು ಪೂಜೆ ಮಾಡಿ ನಾನು ಅನ್ಯಾಯ ಮಾಡಿದೆ, ಧರ್ಮಕ್ಕೆ ಬಂದು ಇದು ತಗೊಳಕ್ಕೊಂಡಿದ್ದೇನೆ. ಇದ್ರೆ ಇಲ್ಲಿ ಸತ್ತು ಹೋಗ್ಬಿಡ್ತೀನಿ ಧರ್ಮಕ್ಕೆ. ತುಂಬ ಜನ ಸತ್ತೋರಿದ್ದಾರೆ ಇನ್ನೋಸೆಂಟ್ಗಳು. ನಾನು ಒಂದು ಬಲಿನ ಇದಕ್ಕೆ, ಫ್ಯಾಮ್ಲಿ ಮಕ್ಕಳು ಎಲ್ಲರೂ ಜೀವನ ಹೋಗ್ತದಲ್ಲ. ಸೊ ಆವಾಗ ಜ್ಞಾನೋದಯ ಆಗಿದ್ದು, ನೀನು ಹೋರಾಡಿದರೆ ಗೆಲುವು ಸಿಗುತ್ತಿಲ್ಲ, ನೀನು ನೋಡು. ನಾನು ಹೋರಾಡಿದೆ, ಗೆದ್ದು ಹೊರಗೆ ಬಂದೆ. ದೇವ್ರ ಶಕ್ತಿ ಇಷ್ಟು ಇದೆಯಾ? ಯಾರು ನನ್ನ ಹಿಂದೆ ಇದ್ದಾರೆ? ನನ್ನ ಹಿಂದೆ ಯಾವ ಶಕ್ತಿ ಇದೆ ನನಗೆ? ಆವಾಗ ಗೊತ್ತಾಗಿದೆ, ಇತ್ತೀಚೆಗೆ ಗೊತ್ತಾಗಿದೆ. ರಾಯರು ಆವಾಗ ಕೇಳಿದೆ, ನಾನು ಚಿಕ್ಕ ಹುಡುಗ ಇದ್ದ.
ಓದಬೇಕು, ನನಗೆ ಸರಸ್ವತಿ ಒಲಿಬೇಕು ಅಂತ. ಆವಾಗ ತಾಯಿ ಏನು ಹೇಳೋದು, ನಮ್ಮ ತಾಯಿ ಎಲ್ಲ ಏನಾದರೂ ಕೇಳು ಕೊಡ್ತಾರೆ. ಇವಾಗ ನನ್ನ ಮಗನಿಗೆ ಹೇಳಿದ್ದೀನಿ ಈಗ, ಯಾವುದೇ ಹೇಳ್ತೀನಿ ಕೇಳೋ, ರಾಯರ್ ನಂಬು, ಕೃಷ್ಣಂದು ಇದು ಮಾಡು, ಕೊಟ್ಟೇ ಕೊಡ್ತಾರೆ. ಒಳ್ಳೆ ಸತ್ಯ ಧರ್ಮದಲ್ಲಿರು, ಸ್ವಲ್ಪ ಓದಲೂಬೇಕು. ನಾನು ಅದೇನು ಓದೋದು ಕಮ್ಮಿ ಅಂತ ಗೊತ್ತಿಲ್ಲ, 5ನೇ ಕ್ಲಾಸಲ್ಲಿ ಫೈಲ್ ಆದೆ. ಏನಪ್ಪ ಫೈಲಾಗಿ ಹೋಗ್ಬಿಟ್ಟಲ್ಲ, ನಾನು ಅಷ್ಟು ಸರಸ್ವತಿ ಒಲಿಬೇಕು ಅಂತ ಹೇಳಿದವನು. ಕೆಲವು ವಿಷಯದಲ್ಲಿ ಮರ್ತೇ ಬಿಟ್ಟೆ ಅವ್ರನ್ನ ರಾಜನ. ನಾನು ಈಗ ಇತ್ತೀಚೆಗೆ ಗೊತ್ತಾಗ್ತಾ ಉಂಟು, ನಾನು ಏನೇನು ಕೇಳಿದ್ದೀನಿ ಎಲ್ಲ ಕೊಟ್ಟಿದ್ದಾರೆ. ನಾನು ಅವತ್ತು ಕೇಳಿದ್ದು ಸರಸ್ವತಿ ನಂಗೆ ಒಲಿಬೇಕು ಅಂತ. ನಾನು ಏನಿಲ್ಲ ಅಲ್ಲಿ ಸರಸ್ವತಿ ಒಲಿದು ಕಲಾವಿದ ಸರಸ್ವತಿ ಅಲ್ವ. ಹೌದು, ಇಷ್ಟು ಜನ ಕೋಟಿ ಅಂತ ಜನ ಇವತ್ತು ಏನಕ್ಕೆ ನನಗೆ ದುಡ್ಡು ಸಾಯಕ್ಕೆ ನಿಂತಿರೋದು? ಎಲ್ಲೋ ಒಂದು ಕಡೆ ಓದ್ಕೊಂಡು ಆಫೀಸಲ್ಲಿ ವರ್ಕ್ ಮಾಡಿದರೆ ಏನು ಸಿಗ್ತೈತಿ ಇವತ್ತು? ಈ ಥರ ಶಿಕ್ಷೆ ಆದಾಗಲೂ ಹೊರಗೆ ಬಂದೆ. ಇನ್ನೂ ಕೆಲವು ಕೇಳಿದುಂಟು, ಎಲ್ಲದಲ್ಲೂ ನಾನು ಕೊಟ್ಟಿದ್ದಾರೆ ದೇವರು. ಇಲ್ಲಾದ್ರೆ ಇವತ್ತು ನಾನು ಸಂಸಾರನೇ ಮಾಡೋದಿಲ್ಲ, ಆಗೋದಿಲ್ಲ ತನ್ನ ಕೈಲಿ ಮಾಡೋಕ್ಕೆ. ದೇವರು ಅನುಗ್ರಹ ಕೊಟ್ಟಿದ್ದಾರೆ. ಇರೋ ಈಗ ಏನಾಗಿದೆ, ಇಷ್ಟೆಲ್ಲ ಕೊಟ್ಟು ನೀನು ಯಾರು ಭಗವಂತ, ನೀನೇ ಒಂದು ಹೊತ್ತು ಊಟ ಕೇಳ್ದಿರೋವನು, ನಮಗೆ ಇಷ್ಟೆಲ್ಲ ಕೊಟ್ಟಿದ್ದೀನಿ, ನಾನು ಇನ್ನು ಕೇಳೋದಿಲ್ಲ. ನನಗೆ ಮೊನ್ನೆ ನೋಡ್ತೀವಿ, ಅವರು ಊಟಕ್ಕೆ ಇರಲಿಲ್ಲ, ದೀಪಕ್ಕೆ ಎಣ್ಣೆ ಇರಲಿಲ್ಲ. ಅಯ್ಯೋ ಭಗವಂತನೇ, ನೀವೇ ಇಷ್ಟು ಕಷ್ಟದಲ್ಲಿರುವಾರ, ಇವತ್ತು ನೀವೇ ನಮಗೆ ಇಷ್ಟು ಮಾಡಬೇಕಾ? ನಮಗಿಲ್ಲದೆ ತನಗಿಲ್ಲದೆ ಬೇರೆಯವರಿಗೆ ಕೊಡುವಂಥ ಕಾಮದೇನು? ಈ ನನ್ನ ವಿಷಯದಲ್ಲಿ ಕೂಡ ಈಗ ಆರೋಗ್ಯದಲ್ಲಿ ಆದಾಗ ನನ್ನ ಮಿಸ್ಸಸ್ ಹೋಗಿದ್ರು ಗುರುಗಳ ಹತ್ರ ಹೇಳೋಕ್ಕೆ. ಇದು ಕೊಟ್ಟಿದ್ದಾರೆ, ಮಂತ್ರಾಕ್ಷತೆ ಕೊಟ್ಟು, ಇಲ್ಲ ಬರ್ತಾರೆ ಅವರು, ಏನು ತೊಂದರೆ ಇದು ಮಾಡಬೇಡಿ. ಅದೊಂದು ತುಂಬ ಭರವಸೆ. ಆದರೂ ಏನಾದರೂ ಡೌಟ್, ಕರ್ಮಗಳು ಏನಿದೆಯೋ ಯಾರಿಗೂ ಗೊತ್ತು. ಒಂದೊಂದು ಸರಿ ಏನು ಮಾಡ್ತೀವಿ, ಇವ್ರುಗಳದೆಲ್ಲ ಆಶೀರ್ವಾದ ಇರ್ಬೋದು ಮಕ್ಕಳದು, ಅಪ್ಪ ಬೇಕು ಅಂದಾಗ ಬೇರೆಯವ್ರಿಗೋಸ್ಕರ ನಾವು ಕೇಳಿದರೆ ಕೊಡ್ತಾರೆ ಅಂತ. ತನಗಿಲ್ಲದೆ ನಾವು ಬೇರೆಯವ್ರಿಗೆ ಬದುಕ್ತೀವಿ ಅಂದರೆ ಒಂದು ಅವಕಾಶ ಕೊಡ್ಬೋದು. ಸ್ವಲ್ಪ ಎಲ್ಲರೂ ಹೋಗ್ತೀವಿ ರೀ ನಾವು, ಇಲ್ಲಿ ಯಾರು ಶಾಶ್ವತ ಇಲ್ಲ, ಇಲ್ಲಿ ಹೋಗಲೇಬೇಕು, ಕರ್ತವ್ಯಗಳಿದೆ. ಅರ್ಧಂಬರ್ಧ ಮಾಡೋದ್ರೆ ನಾವು ಅವರ ಜೀವನಕ್ಕೆ ಒಂದು ಕಪ್ಪು ಚುಕ್ಕೆ ಹೇಳಿದಾಗೆ. ಅದೊಂದು ಭರವಸೆ ಇವತ್ತು. ಭರವಸೆಗಾಗಿ ಬಂದ್ರಲ್ಲ ನಾಯಕ ನಟರು ಇದ್ದಾರೆ, ಈಗ ಇನ್ನೂ ಬರ್ತಾಯಿದ್ದಾರೆ. ಇನ್ನೇನು ಬೇಕು ನನಗೆ? ನನಗೆ ಅದು ಬೇಡ, ಏನು ಬೇಡ ನನಗೆ. ಏನು ಯಾವುದು ಗ್ಯಾರಂಟಿ ಇಲ್ಲ ಇಲ್ಲಿ. ಹಂಗೆ ಹೇಳ್ತೀನಿ, ಬಟ್ ಮನೆಯವರು ತುಂಬ ಹೇಳ್ತಾರೆ, ನಿಮಗೆ ಯೋಗ್ಯತೆ ಇದೆ. ನಾನು ಆಸೆ ಪಡಿ ಅಂತ ಹೇಳ್ತಾ ಇಲ್ಲ, ನಿಮ್ಮ ಹತ್ರ ಯೋಗ್ಯತೆ ಇದ್ದು ನೀವು ಅದ್ರಲ್ಲಿ ಪಡಿತಾ ಇಲ್ಲ ಅಂದರೆ ತಪ್ಪದು. ಟ್ಯಾಲೆಂಟ್ ಇದೆ ನಿಮಗೆ, ಯಾರಿಗೂ ಇಲ್ಲ. ನೀವು ದುಡಿಬೇಕಿತ್ತು, ಎಲ್ಲರಿಂದ ದೂರ ಅಲ್ರಿ, ಮುಜುಗಾರ ಬೇರೆಯವರ ಮೇಲೆ ಹೋಗ್ತಾ ಇಲ್ವಾ? ನೀವು ಮೇಲೆ ಬರಬೇಕು, ನೀವು ಅದನ್ನು ಮಾಡ್ಕೋಬೇಕು. ವೃತ್ತಿ ಧರ್ಮ ಅದು, ಅದರಲ್ಲಿ ಕೆಲವರು ನೋಡಬಾರ್ದು ಅಂತ ನನ್ನ ಮನೆಯವ್ರು ಕೂಡ. ನಾವೇ ಆಗಿದ್ದರೆ, ನಿಮ್ಮ ಪರಿಸ್ಥಿತಿ ಇದ್ದರೆ ನಾನು ಇಷ್ಟೊತ್ತಿಗೆ ಒಂದು ದೊಡ್ಡ ಮನೆ ಕಟ್ತಾಯಿದ್ದೆ. ಸಿಂಪಲಾಗಿರ್ಬೇಕು, ಸಿಂಪಲ್ ಸಿಟಿ ಎಲ್ಲಿರಬೇಕು ಅಲ್ಲಿ ಇರಬೇಕು. ಫ್ಯಾಮಿಲಿ ಅಂತ ಬಂದಾಗ ನೀವು ಮಾಡಬೇಕು, ಅದು ಮಾಡಲಿಲ್ಲ ನಾನು ಅಷ್ಟೇ. ಸರ್ ಖಂಡಿತ ನಿಮಗೆ ಗುರುರಾಯರು ಕೈ ಹಿಡ್ದಿದ್ದಾರೆ ಆಲ್ರೆಡಿ. ನೀವು ಮಾತಾಡ್ತಿರೋದನ್ನ ಕೇಳಿಸ್ಕೊಂಡ್ರೆ ನನ್ನ ಕಣ್ಣಂಚಲ್ಲೇ ನೀರು ಬರ್ತಾ ಇದೆ ಸರ್. ನೆಕ್ಸ್ಟ್ ನೀವು ಹುಷಾರಾಗಿ ಬಂದಮೇಲೆ ನಾವು ಇದೇ ಥರ ಕುತ್ಕೊಂಡು ಮತ್ತೊಂದು ಸಂದರ್ಶನ ಮಾಡೋಣ ಸರ್. ಜರ್ನಿ ಹೇಗಿತ್ತು ಅಂತ ಸರ್, ಹುಷಾರಿಲ್ದಲೇ ಇದ್ರು ಇಷ್ಟೊತ್ತರೆಗೂ ನಮ್ಮ ಜೊತೆ ಕುತ್ಕೊಂಡು ಮಾತಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಾನು ಅದೇ ಇವಾಗ ನೀವು ಏನು ಇಷ್ಟು ಜನ ಮಾಡಿದಿರಿ, ಪೇಷನ್ಸಲ್ಲಿ ನನಗೆ ಸಹಾಯ ಮಾಡ್ತಿದ್ದೀರಿ. ಒಂದು ವೇಳೆ ಸ್ಕ್ಯಾನರ್ ನಿಮಗೆ ಸಿಗ್ಬೋದು ಅಥವಾ ನಂಬರ್ ಸಿಗ್ಬೋದು, ಆ ನಂಬರ್ ನಾನೇ ಇರ್ತೀನಿ. ಕೆಲವರು ಡೌಟ್ ಪಡ್ತಾರೆ, ಪರವಾಗಿಲ್ಲ ಫೋನ್ ಮಾಡಿ. ಒಂದು ವೇಳೆ ಇವತ್ತು ಪಾಸ್ ಆಗದಿದ್ದರೆ ಮುಂದಿನ ದಿನ ಪಾಸ್ ಆಗ್ಬೋದು. ಸ್ಕ್ಯಾನರ್ ಮತ್ತು ನನ್ನ ನಂಬರನ್ನು ಹಾಕಿರ್ತೀನಿ. ನಿಮಗೆ ಸಹಾಯ ಮಾಡಬೇಕು, ಏನು ಮಾಡಬೇಕು ಅದನ್ನು ಮಾಡಿ. ಈ ಚಾನಲ್ ಮುಖಾಂತರ ಚಾನಲ್ ವರ್ಗದವರಿಗೆ ಪ್ರತಿಯೊಬ್ಬರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಈ ಥರ ವಾಹಿನಿಯಿಂದ ಜನರಿಗೆ ನಾನು ತಲುಪ್ತಾ ಇದ್ದೀನಿ, ಹತ್ರ ಆಗ್ತಿದ್ದೀನಿ. ಅದರಿಂದಾಗಿ ನಿಮ್ಮನ್ನು ನಮ್ಮನ್ನು ಸೇರಿಸೋದು ವಾಹಿನಿಯವರು. ನಿಮಗೆ ನಾನು ಬರೀ ಥ್ಯಾಂಕ್ಸು ಅಥವಾ ಏನು ಹೇಳು, ನಿಮಗೆ ಬರೀ ಥ್ಯಾಂಕ್ಸ್ ಹೇಳೋದಲ್ಲ, ಅದೊಂದು ಜೀವನ ಪೂರ್ತಿ ನಿಮ್ಮ ಹತ್ರನೂ ಕೂಡ ನಾನು ಒಳ್ಳೆಯವನಾಗಿದ್ದರೆ ನೀವು ಒಳ್ಳೆಯದೇ ಬರಿತೀರಿ, ಕೆಟ್ಟವನಾಗಿದ್ದಲ್ಲೂ ಕೆಟ್ಟದ್ದು ಮಾಡಿದ್ದರೆ ಪ್ರೂವ್ ಹಾಕ್ತೀರಿ, ಅದ್ರಲ್ಲಿ ತಪ್ಪೇನಿಲ್ಲ. ನಿಮ್ಮ ಕರ್ತವ್ಯ ನೀವು ಮಾಡ್ತಿದ್ದೀರಿ. ಆದರೆ ನಿಮಗೂ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ವಾ, ಇದಾಗಿತ್ತು ಹರೀಶ್ ಸರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಪಲ್ಲವಿ ಎನ್ ರಾಜ್, ನ್ಯಾಷನಲ್ ಟಿವಿ.